ಡಿಬೇಟ್ ಬರ್ತೀನಿ ಅನ್ಬಿಟ್ಟು ಬರಲ್ಲ ಅಂದ್ರಂತೆ. ಎಲ್ಲಿ ಡಿಬೇಟಿಗೆ ಬೇಡ, ಈಗ ಆಲ್ರೆಡಿ ಸಾಮಾಜಿಕ ನ್ಯಾಯ ಸಿಕ್ಕಾಯ್ತು. ನೋಡೋಣ ಈಗ ಬ್ರೋ ಕಟ್ಟು ಲೀಗಲ್ ಆಗಿ ಪೇಸ್ಟ್ ಪ್ರೂವ್ ಮಾಡೋಣ. ನೋಡಿ ಬ್ರೋ, ಈಗ ಕಟ್ಟು ಹಾ ಪೇಸ್ಟು ಎಡಿಟು ಇವೆಲ್ಲ ಆಗಿದೆ, ಇಲ್ಲ ಅಂತ ಹ್ಮ್ ನಾನು ಹೇಳ್ತಾ ಇಲ್ಲ. ಹ್ಮ್ ಹ್ಮ್ ಮತ್ತೆ ಇಲ್ಲ ಬೇಡ ನಾನು ಬೇಡ, ಈಗ ಇರಿ ಮಾತಾಡೋಷ್ಟು ಇದು bro, ಉಳಿಸ್ಕೊಂಡಿಲ್ಲ. ಮಾತಾಡಿ ಬ್ರೋ. ಅಲ್ಲ ಈಗ ಲೀಗಲ್ ಆಗಿ ನೋಡೋಣ ಬಿಡಿ, ಲೀಗಲ್ ಆಗಿ ಗೊತ್ತಾಗುತ್ತಲ್ಲ ಅಲ್ಲ ಜನಗಳಿಗೆ, ಸಾಮಾಜಿಕವಾಗಿ ಗೊತ್ತಾಗಿದೆ. ಲೀಗಲ್ ಆಗಿ ನೋಡುವ, ಅದು ಬೇರೆ. ಹ್ಮ್ ಹ್ಮ್ ನಾನ್ ಹ್ಮ್ ಲೀಗಲ್ ಹ್ಮ್ ಆಗಿ ಹ್ಮ್ ಹೋಗ್ಬೇಡಿ ಅಂತ ನಾನು ಹೇಳೋದು ಇಲ್ಲ, ಹೇಳಕ್ ನಾನು ಯಾರು ಅಲ್ಲ. ಹ್ಮ್ 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 ಅದು ಹ್ಮ್ ನಿಮ್ ಇಷ್ಟ, ನೀವು ಲೀಗಲ್ ಹೋಗಿ. ಅಲ್ಲ ನಮಗೆ ಅವಶ್ಯಕತೆ ಇಲ್ಲ ಡಿಬೇಟ್ ಈಗ ನಮ್ದು. ಬಟ್ ನೀವೀಗ ನಾನು ಏನೋ ಅಲ್ಲಿ ಪ್ರೂವ್ ಓಡೋದ್ನ, ಮಾಡಂಗಿದ್ರೆ ಮಾಡ್ಕೊಳ್ಳಿ. ಅಲ್ಲಿ ನಾವು ಓಡೋದ್ನ ನೀವೆಲ್ಲದ್ರಲ್ಲಿ ಇನ್ನೇನು ಓಡೋದ್ ಸ್ಟೇಟ್. ಲೆಕ್ಕನೆ, ಹಾ ನಿಮ್ ಲಾಯರ್ ಹೇಳಿ ನಿಂತ್ಕೋಬೇಕಿತ್ತು. ಅಲ್ಲ, ಎಲ್ಲಿ ಪೊಲೀಸ್ನವ್ರು ನಮ್ಗೂ ಹೇಳ್ಬಿಟ್ರು ನಮ್ಗೂ ನಿಂತ್ಕೊಳಕ್ಕೆ. ಹೋಗಿ ಅಂದ್ರು ಪೊಲೀಸ್ನವ್ರು, ಬೇಡ ಹೋಗಿ ಅಂತ ನಾವು ವಿಡಿಯೋ ಮಾಡ್ಲಿಲ್ವಾ? ಅಲ್ಲ ನಾನು ಅಲ್ಲ ಮಾಡ್ಬೋದಿತ್ತು, ಹೆಂಗಿದ್ರು ಬಿಡಿ, ಈಗ ಮಾತಾಡೋ ಅವಶ್ಯಕತೆ ಇಲ್ಲ. ಅಲ್ಲ ಡಿಬೇಟ್ ನನ್ ಬರ್ತೀನಿ ಅಂತ ವಿಡಿಯೋದಲ್ಲಿ ಹೇಳ್ಬಿಟ್ಟು. ನನ್ ಫೋನ್ ಎತ್ತಿದ್ದೆ ಹೆಚ್ಚು. ಅಲ್ಲ ಹೇಳಿ ಈಗ, ಅದೇ ಅದೇ ಹೇಳಿದ್ನಲ್ಲ. ಬ್ರೋ, ವಿಡಿಯೋದಲ್ಲಿ ಬರ್ತೀನಿ ಅನ್ಬಿಟ್ಟು ಡಿಬೇಟ್ ಬರ್ತೀನಿ ಅಂತ ಹೇಳಿದ್ರಿ ಅಲ್ವಾ, ಇವಾಗ ನಾನು ಬನ್ನಿ ನೀವು ಹೇಳಿದ್ನಲ್ಲ ಹೋಗ್ಲಿ. ಲಾಸ್ಟ್ಗೆ, ನಾನು ವಿಡಿಯೋ ಕರೆಕ್ಟ್ ಆಗಿ ನೋಡ್ಲೇ ಇಲ್ಲ ಅನ್ಸುತ್ತೆ. ಲಾಸ್ಟ್ ಅಲ್ಲಿ ಹೇಳಿದ್ದೀನಿ ನಿಮ್ ಅಲ್ಲ ಜೊತೆ ನಿಮ್ಗೆ ಯಾವ ಇದಂತ ನಿಮ್ ಡಿಬೇಟಿಗೆ ಬರ್ತೀನಿ ಬ್ರೋ, ಅಂದಿದ್ದೀನಿ. ನಾನು ಈಗ ಅವಶ್ಯಕತೆ ಇಲ್ಲ. ಹ್ಮ್ ಈಗ ಅದೇ ಗೊತ್ತಾಗಿದೆ ಬಿಡಿ, ಸಾಮಾಜಿಕವಾಗಿ ಗೊತ್ತಾಗಿದೆ. ಅದೇ ನೀವು ಮಾತಾಡೋ ಇದಕ್ಕೆ ಏನ್ ಗೊತ್ತಾಗಿದೆ ಅವತ್ತು ಪಾಪ ಈಗ ನೀವು ನಮ್ದು ಜ್ಯೂಸ್ ಅಂಗಡಿಲಿ ಅಲ್ದಲೆ ಮಾತಾಡಿದ್ದು. ಚಂದ್ರಾನಂದ್ ಅಲ್ದಲೆ ಈ ಬ್ರೋ, ಕಡೆ ಈ ಅವರು ವಿಚಾರದಲ್ಲಿ ಮಂಜು ಅವ್ರ ಜ್ಯೂಸ್ ಹೆಸರುನು ಅಂಗಡಿಲಿ ಹಾಳು ಮಾತಾಡಿದ್ ನಿಜನಾ? ಮಾಡ್ಕೊಂಡಿದ್ದೀರಾ, ಅವ್ರ ಹೆಸರುನು ಹಾಳು ಮಾಡಿದ್ದೀರಾ. ಇರ್ಲಿ ಬಿಡಿ ಅಲ್ಲ, ಈಗ, ಯಾರ ಹೆಸರು ನಾನು ಇರ್ಲಿ ಯಾರ್ದು ಬಿಡಿ. ಹಾಳು ಮಾಡಿಲ್ಲ. ಇಲ್ಲ ಇದು ಹಾಳಾದಾಗೇನೆ ಮಂಜು ಅವ್ರ ಜೊತೆ ನಾನು ನಿನ್ನೆ ಮಾತಾಡ್ದೆ. ಹಾ ಬಿಡಿ ಈಗ ಲೀಗಲ್ ಆಗಿ ನಾವು ನೋಡ್ಕೋತೀವಿ. ಅಲ್ಲ ನಮ್ಗೆ ಸಿಕ್ಕಾಯ್ತು ಬಿಡಿ, ಸಾಮಾಜಿಕವಾಗಿ ನ್ಯಾಯ ಸಿಕ್ಕಾಯ್ತು. ಲೀಗಲ್ ಆಗಿ ನಾವ್ ಹೆಂಗ್ ತಗೋತೀವಿ ಅಷ್ಟೇ, ಇನ್ನು ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಅದಲ್ಲ ಇಲ್ಲ. ಬ್ರೋ, ಡಿಬೇಟ್ ಬರ್ತೀನಿ ಅಂತ ಹೇಳಿದ್ರಲ್ವಾ, ಹ್ಮ್ ಅದೇ ಬನ್ನಿ ಅಂತ ಕೇಳ್ತಾ ಇರೋದು ಆಹ್ವಾನಿತವಾಗಿ. ಅಲ್ಲ ಡಿಬೇಟಿಗೆ ಬಂದ್ ಏನು ಪ್ರೂವ್ ಮಾಡು. ಈಗ ಸಂದೆ ಕರ್ದಂಗೆಲ್ಲ ಬರ್ಕ್ ನಮ್ಗೆ ಈಗ ಈಗ ನಮಗೂ ಏನ್ ಏನ್ ಕೆಲ್ಸ ಇಲ್ವಾ ತೋರ್ಸಿಲ್ವಂತಾರ. ಬೇರೆ? ಈಗ ಅವ್ರಿಗೂ ಮಂಜು ಅವ್ರಿಗೂ ನೆನ್ನೆ ಹೇಳಿದ್ದೀನಿ, ಹ್ಮ್ ಸರ್ ಈಗ ನೋಡಿ ಈ ರೀತಿ ಅಂತ. ಹ್ಮ್ ಏನೋ ಪ್ರೂಫ್ ಇಟ್ಕೊಂಡು ತೋರಿಸಿ. ಈಗ ಕೋರ್ಟಲ್ಲಿ ಅದೇ ತಾನೇ ಆಗೋದು. ಹ್ಮ್ ಕೋರ್ಟಲ್ಲೂ ಇರೋದ್ನೇ ಕತೆ ಹೇಳಕ್ ಹೋದ್ರೆ ಈಗ ಕೋರ್ಟ್ ನೀವು ಅವ್ರು ಮಾತಾಡಿದ್ದು ಬ್ರೋ ಕೇಳ್ತಾರಲ್ವಾ? ನನ್ನ ಹತ್ರ, ಏನಾದ್ರು ಒಂದ್ ಪ್ರೂಫ್ ಅವತ್ತು ತೋರ್ಸಿದ್ರೆ. ಜ್ಯೂಸ್ ಅಂಗಡಿಯಲ್ಲಿ ಕುತ್ಕೊಂಡು ಮಾತಾಡಿದ್ದು ಬ್ರೋ, ನೆನ್ಪಿರ್ಲಿ ಜ್ಯೂಸ್ ಅಂಗಡಿಲಿ ಕುತ್ಕೊಂಡು ಮಾತಾಡಿದ್ವಿ. ಏನ್ 2 ಅವರ್ ಕುತ್ಕೊಂಡು ಮಾತಾಡೋದಕ್ಕೆ ಜ್ಯೂಸ್ ಅಂಗಡಿಯವರು ಏನ್ ಸುಮ್ಬಿಟ್ಬಿಡ್ತಾರೆ, ಒಟ್ ಬ್ರೋ. ಕಳಿಸ್ತಾರೆ? 2 ಅವರ್ ಯಾವನಪ್ಪ ಕುತ್ಕೊಳ್ಳೋದು? ಹಿಂಗೆ ಜ್ಯೂಸ್ ಅಂಗಡಿಲಿ ಮಾತಾಡದೆ ಏನ್ ಮಾತಾಡದೆ ನಾನು ಎಲ್ಲ ಇಂಟರ್ವ್ಯೂನಲ್ಲೂ ಹೇಳಿದ್ದೀನಿ. ಜ್ಯೂಸ್ ಅಂಗಡಿಲಿ ಮಾತಾಡಿದ್ ನಿಜ. ಈಗ ಈ ಟಾಪಿಕ್ ಹೇಳಿದ್ರು, ನಾನೇ ಇರಿ ಕರೆದೆ. ಆಯ್ತು, ಹಿಂಗೆ ನನ್ಗೆ ನೀವೇ ವಿಡಿಯೋ ಹೇಳು ಬೇಕು ಬ್ರೋ. ಜೊತೆಲಿ ಹಿಂಗ ಅಂದ್ರೆ, ಆಮೇಲೆ ನಾನೇನ್ ಮಾಡ್ದೆ, ಈಗ ನಂದೇ ಕಷ್ಟ ನೋಡ್ಕೊಳಕ್ ಆಗಲ್ಲ, ಇವ್ನ ಹೆಂಗ್ ಕರ್ಕೊಂಡೋಗಿ ನಂದಿದ್ ನೋಡ್ಕೊಳ್ಳಿ ಅಂತ ನಾನಿದ್ದೀನಿ. ನೀವು ಅದನ್ನ ನೋಡಿದ್ರೆ ಇನ್ನೊಂದ್ ತರ ಟ್ವಿಸ್ಟ್ ಅಲ್ಲ, ಮಾಡ್ಕೊಂಡು. ನಿಮ್ ಸುಳ್ಳು ಹೇಳಿ 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 ಅಭ್ಯಾಸ ಆಗ್ಬಿಟ್ಟೈತಲ್ವ ಬ್ರೋ? ಅಲ್ಲಲ್ಲ ಸುಳ್ಳಲ್ಲ, ನಾನು ಇರೋದ್ ಹೇಳ್ತಾ ಇದ್ದೀನಿ. ಅಲ್ಲ, ಸುಳ್ಳು ಹೇಳಿ 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 ಅಭ್ಯಾಸ ಅಲ್ಲಲ್ಲ ಆಗ್ಬಿಟ್ಟೈತೆ. ನಾನ್ ಇವಾಗ ಪ್ಲೇಟ್ ಚೇಂಜ್ ಮಾಡಿ 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 ಅಭ್ಯಾಸ ಆಗ್ಬಿಟ್ಟೈತೆ. ಅಲ್ಲ ಈಗ ನೀನು ನಿನ್ನ ಯಾವ ಫ್ರೆಂಡ್ ಅಂತ ನಿನ್ನ ಹತ್ರ ಹೇಳಿ, ಅಲ್ಲ ಬ್ರೋ, ಹಂಗಂದಿದ್ರೆ ಆತರ ಅದೇ ಇದ್ದಿದ್ರೆ ಅದೇ ನನಗೆ ನೀವು ಇನ್ನೂ ಎಷ್ಟು ಜನ ಫ್ರೆಂಡ್ಸ್ ಈಗ ಅವ್ರ ಪಿ ಆರ್ ಕೇಳಿದ್ರಲ್ವಾ, ನಾನು ನಾನೊಂದ್ ಯಾವ್ದೋ ಬೇಕಾದ್ರೆ ಹೇಳಿದೆ. ಇದು ಬೈಟಲ್ಗೆ ಕೇಳ್ದೆ, ಪಿ ಆರ್ ಕೇಳಿದ್ರಲ್ವಾ, ಪಿ ಆರ್ ಇರ್ಬೇಕು ಅಂತ. ಯಾವಾಗ ಹೇಳಿದ್ದೀನಿ? ಈಗ ಪಿ ಆರ್ ಯಾವಾಗ ಹೇಳಿದ್ದೀನಿ? ಬ್ರೋ, ಅಲ್ಲ, ಅದಕ್ಕೊಬ್ರು ಪಿ ಆರ್ ಇರ್ಬೇಕು ಅಂತ ನೀವ್ ಹೇಳಿದ್ರಿ ನಾನ್ ಅಲ್ವಾ? ಪಿ ಆರ್ ಯಾವ್ದು ಅಂತ ಯಾರ್ಗಾರ ಹೇಳೇ ಇಲ್ಲ. ಇರಿ ಪಿ ಆಫರ್. ಆರ್ ಹೇಳೇ ಇಲ್ಲ. ಬ್ರೋ, ಈಗ ಪಿ ನೋಡಿ, ಆರ್ ಅನ್ನೋ ಪದನ ನೀವು ಯಾವ್ದೋ ಪಿ ಬೈಟಲ್ ಆರ್ ಕೊಟ್ಟಿದ್ದೀರಿ ನಾನು ನನ್ನ ಮೇಲೆ ಹೇಳೇ ಕಂಪ್ಲೇಂಟ್ ಇಲ್ಲ. ಕೊಡಕ್ ಅಲ್ಲಿ ಹೋದಾಗ. ಚಂದ್ರಣ್ಣ ಬೇಕಾದ್ರೆ ವಿಡಿಯೋದಲ್ಲಿ ಹೇಳಿರೋದು, ನೀವು ನನಗೆ ಇದ್ ಅಲ್ಲ, ಮಾಡ್ತಾ ಇದ್ರ ನಾವು ಯೂಟ್ಯೂಬರ್ ಅಂತ. ಆಫರ್ ಕೊಟ್ಟಿದೀವಿ, ಫಂಡ್ ಮಾಡಿ ಕ್ರಿಯೇಟರ್ಸ್ ಜೊತೆ ವಿಡಿಯೋ ಮಾಡಿಸ್ತಾ ಇದೀವಿ 300-400 ಅಂತ ವಿಚಾರ ಇಲ್ಲ ಬಂದಾಗ ಪಿ ಆರ್ ಸಮೀರ್ ಇರ್ಬೇಕು ಅವರ ಅಂತ ನೀವ್ ಹೇಳಿದಿರಿ. ನನಗೆ ಅವಾಗಿನ್ನೂ ಅಷ್ಟು ಕ್ಲೋಸೇ ಆಗಿಲ್ಲ. ಅವನ ಫೋನ್ ಎತ್ತುತ್ತೆ ಹೆಚ್ಚು ಅವಾಗ. ಅಂತ ಟೈಮಲ್ಲಿ ನಾನು ಪಿ ಆರ್ ಬ್ರೋ, ಆ ನಿಮ್ಗೆಲ್ಲ ಟೈಮಲ್ಲಿ ಎಂಟ್ರಿ ಒಂದೇ ಆಗ್ತಿದ್ದೀನಿ. ಗ್ಯಾಂಗು ಅಂತ ನೀವೇ ಹೇಳ್ಕೊಂಡಿದ್ದೀರ ನಮ್ಮ ಹತ್ರ. ಸರಿ ಆಯ್ತು ಬಿಡಿ, ನಾವೆಲ್ಲ ಅನ್ಕೊಳ್ಳಿ ಒಂದೇ ಒಂದೇ ಗ್ಯಾಂಗು ಗಂಗ ಅಂತ. ಅನ್ಕೊಳ್ಳಿ, ಹ್ಮ್ ಏನಾರು ಅನ್ಕೊಳ್ಳಿ, ಅಲ್ಲ, ಜನಗಳಿಗೆ ಗೊತ್ತು. ಅನ್ಕೊಂಡಿದ್ದಲ್ಲ, ನೀವ್ ಹೇಳಿರೋದು ಬ್ರೋ. ಅನ್ಕೊಳ್ಳಿ, ತೊಂದ್ರೆ ಇಲ್ಲ, ಅನ್ಕೊಳ್ಳಿ ಹಾ ಬಿಡಿ. ಹಾ. ಅನ್ಕೊಳ್ಳಿ, ಜನಗಳಿಗೆ ಗೊತ್ತು ಏನ್ ಸತ್ಯ ಏನು ಅಂತ. ಅಲ್ಲ, ಸತ್ಯ ಏನು ಅಂತ ಗೊತ್ತಾಗ್ತಿದೆ ಹ್ಮ್ ನಮ್ಗೆ. ಜಸ್ಟಿಸ್ ಫಾರ್ ಅನನ್ಯ ಭಟ್ ಕೊಡ್ಸಿ ಬ್ರೋ, ಜಸ್ಟಿಸ್ ಕೊಡ್ಸಿ ಅನನ್ಯ ಭಟ್ಗೆ. ಇರ್ಲಿ ಬಿಡಿ, ಅದು ನೋಡೋಣ. ಫಸ್ಟ್ ಜಸ್ಟಿಸ್ ಫಾರ್ ಅನನ್ಯ ಭಟ್ ಅಂದ್ರಲ್ಲ, ಜಸ್ಟಿಸ್ ಕೊಡ್ಸಿ ಅನನ್ಯ ಭಟ್ಗೆ. ಕೊಡ್ಸನ್ ಬಿಡಿ. ಸುಳ್ಳು ಹೇಳ್ಕೊಂಡೇ ಬಂದ್ಬಿಟ್ರಲ್ಲ ಈಗ ಬ್ರೋ. ನೋಡೋಣ, ಈಗ ಬಿಡಿ, ಜನಗಳಿಗೆ ಗೊತ್ತಾಯ್ತು. ಈಗ ಅದೇ ನೀವು ಅದೇ ನಮ್ಗಳ ಹೆಸರು ಹಾಳು ಮಾಡೋದಲ್ದೇನೆ, ಅಲ್ಲಿ ಬ್ರೋ, ಅವರು ನನ್ ಯಾರ್ ನೋಡಿ, ಅವ್ರಗಳ ಯಾರ ಹೆಸರು ಹೆಸರುನು ನೋಡಿ. ಹಾಳು ಮಾಡಿದಾರ. ಪಾಪ ಲಾಯರ್ ಹೆಂಗ್ ಮುಖ ಇಟ್ಕೊಂಡ್ ತಿರ್ತಾರ ನೆಕ್ಸ್ಟ್ ಅನ್ನೋದು ಗೊತ್ತಿಲ್ಲ. ಅಲ್ಲಲ್ಲ ಬ್ರೋ, ನಾನು ನಿಮ್ ನೋಡಿ, ಮಾತಿನ ತವಲಿಗೆ ನಿಮ್ ಸತ್ಯ ಸ್ವಲ್ಪ ಇದಕ್ಕೆ ಕೈ ಅವ್ರೆಲ್ರು ಬಲಿಯಾದ್ರು ಅನ್ಬೇಕು. ಸತ್ಯ ಸ್ವಲ್ಪ ಅವರು ಕಹಿನೆ. ಈಗ ಅವ್ರುಗಳು ಈಗ ಅದೇ ಬಿಡಿ. ಈಗ ಸತ್ಯ ನಾನು ಸ್ವಲ್ಪ ಹೇಳೋ ಕಹಿನೆ, ಅವಶ್ಯಕತೆ ಇಲ್ಲ. ಕಹಿ ಆಗುತ್ತೆ, ನಿಮ್ ಜೊತೆ ಏನು ಮಾಡಕ್ ಇದಾರಲ್ಲ ಆಗಲ್ಲ. ಅವರೇ ಹೇಳ್ತಾರೆ, ಈಗ ನಿಮ್ಗೆ ಬುದ್ಧಿ ಕಲಿಸ್ತಾರೆ. ಹ್ಮ್ ಲೀಗಲ್ ಆಗಿ ನಾವ್ ಏನ್ ಕಲ್ಸ್ಬೇಕು ಅದ್ ಕಲ್ಸ್ಕೊತೀವಿ ಅಷ್ಟೇ. ಈಗ ಜಾಸ್ತಿ ಫೋನ್ ಎತ್ತಿದ್ದೆ ಹೆಚ್ಚು ನಾನು ಹೌದೌದು. ನೀವು ಅಷ್ಟೇ ಇವಾಗ ಬಿಡಿ. ಫುಲ್ ಇಲ್ಲ ಬಿಡಿ. ಇದಾಗ್ಬಿಟ್ಟಿದ್ದೀರಲ್ವಾ ಈಗ ಏನೋ ಪ್ರೂಫ್ ತೋರ್ಸಿ, ನಾನು ಏನಾರು ಈಗ ಮಾಡಿದೀನಿ ಅಥವಾ ನನ್ ಮೇಲೆ ಅಷ್ಟೇ ಆರೋಪ ಹಾಕಿದ್ರಲ್ಲ, ಬ್ರೋ. ನಾನು ಊರ್ ಯಾವ್ದು ಅಂತಾನೆ ಗೊತ್ತಿಲ್ಲ ನಿಂಗೆ. ಅಷ್ಟೇನಾದ್ರು ಪ್ರೂಫ್ ತೋರ್ಸು, ಖಂಡಿತವಾಗ್ಲೂ ನೀನ್ ಏನ್ ಈಗ ಮಾತಾಡಿದ್ರು ಮಾತಾಡ್ತೀನಿ. ನಾನು ನೀವು ಎಲೆಕ್ಷನ್ ಟೈಮಲ್ಲಿ ಪರಿಚಯನೇ ಇಲ್ಲ, ಮಾತಾಡ್ಸ್ಲೇ ಇಲ್ಲ ಪ್ರೂಫ್ ಅಂದ್ರಲ್ವಾ. ತೋರ್ಸಿ. ನಾವು ಓಮಿನಿ ಕಾರಲ್ಲಿ ಒಂದ್ ಮರದ ಕೆಳಗಡೆ ಎಡಿಟ್ ಮಾಡಕ್ ಹೋಗಿದ್ದು ಜ್ಞಾಪಕ ಆಯ್ತಾ? ಅಲ್ಲಿ 1000 ಜನ ನೆನ್ಪಿಗಿದ್ಯಾ? ಬಂದಿದ್ದಾರೆ. ಆ ಎಷ್ಟ್ ಜನ 1000 ಇದಾರೆ ಜನ ಅವಾಗ ಅಲ್ಲ, ಎಲೆಕ್ಷನ್ ಅಲ್ಲಿ? ಅವಾಗ 1000 ಜನ ಎಷ್ಟ್ ಅಲ್ಲ. ಜನ ಇದ್ದಾರೆ?
ಅದಾದ್ಮೇಲೆ ಒಬ್ರು ನಾನು ಎಷ್ಟು ಸ್ಟೂಡೆಂಟ್ ಜನ ಬಂದಿದ್ರು, ಲಾಯರ್ನು ನಾನ್ ಮೀಟ್ ಮಾಡಿದೀವಿ ಚಂದ್ರನಂದ ನಾವು. ಎಡಿಟೇ ಮಾಡ್ತಾ ಇಲ್ಲ ಅವಾಗ, ಮಾಡುತ್ತಿದ್ದು ದೇವರಾಜ್ ಅವರು. ನಾನು ಅದೇ ಚಂದ್ರನಂದ, ನಾನು MP ಎಲೆಕ್ಷನ್ ಎಲ್ರಿಗೂ ಗೊತ್ತು, ಅಲ್ಲಿದ್ದವ್ರು ಅಷ್ಟ್ ಜನಕ್ಕೂ ಗೊತ್ತು, ಯಾರ್ಯಾರು ಬಂದ್ರೆ ಎಲ್ಲರ ಹತ್ರ ಕೇಳಿ. ಅಲ್ಲ ಅಲ್ಲಿದ್ದವ್ರನ್ನು ಕೇಳಿದ್ರು ಗೊತ್ತಾಯ್ತದೆ ನೀವು ಬಂದಿರ್ಲಿಲ್ವಾ ಬಂದಿದ್ರ ಅಂತ. ಕೇಳಿ ಅದ್ ಕೇಳ್ಬಿಟ್ಟು ಹೇಳಿ, ಬ್ರೋ ಅದ್ ಕೇಳ್ಬಿಟ್ಟು ನಾವು ಹೇಳಿ. ನೀವೇ ಹೋಗಿದೀವಲ್ಲ ಅಲ್ಲ ಬ್ರೋ, ಅದ್ ಕೇಳ್ಬಿಟ್ಟು ಸಪ್ರೇಟ್ ಹೇಳಿ. ನಿಮ್ಮ ಓಮಿನಿಲಿ ಅದೇ ಅಷ್ಟ್ ಜನ ಎಡಿಟ್ ಬಂದಿದಾರಲ್ಲ. ಮಾಡಕ್ಕೋಸ್ಕರ. ಸರಿ ಇನ್ನು ಆಯ್ತು. ನನಗೆ ಜ್ಞಾಪನಕ್ಕೆ ಐತೆ ನೀವೊಂದು ಇದು ಡಿಸ್ಕ್ ಮರ್ತ್ಬಿಟ್ಟು ಬಂದಿದ್ರಿ ಅನ್ನೋದು ಜ್ಞಾಪನಕ್ಕೆ ಐತೆ ನನ್ಗೆ. ಇಲ್ಲ ಅದು ಇದ್ದು ನಂಗೆ ನೆನ್ಪಿದ್ರೆ ನಾನೇ ಹೇಳುವೆ ಅದನ್ನ. ನಿಮಗ್ ಈಗ ನೆನಪಿಲ್ಲ, ಅದು ಹೇಳುವೆ. ಈಗ ಅದೇ ಎಷ್ಟ್ ಜನ ಎಲೆಕ್ಷನ್ ಅಲ್ಲಿ ಬಂದಿದ್ರಲ್ಲ, ಅವೆಲ್ಲ ನಿಮ್ಗೆ ನೆನಪಿಲ್ಲ ಬ್ರೋ. ಅಲ್ಲಲ್ಲ ಈಗ ಆಯ್ತು, ಸರಿ ಆಯ್ತು, ಅದು ಬಂದಿದ್ರಲ್ಲ ಅದನ್ನ ಹೇಳ್ಸಿ, ಹೇಳ್ಸ್ಬಿಡಿ. ನೆಕ್ಸ್ಟ್ ನಾನು ಬೇಕಾದ್ರೆ ನೋಡೋಣ, ಅದೇ ಒಂದು ಪ್ರೂಫ್ ಕೊಟ್ರೆ ನೆಕ್ಸ್ಟ್ ಇನ್ನೊಂದು ಟ್ರಯಲ್ ನೋಡ್ಬೋದು. ಆಯ್ತು, ಹೊಡ್ದಲೆ ನೀವ್ ಹೇಳೋ ಇದಾಗತೆಗಳ್ನೆ ಪ್ರಕಾರನೇ ಹೇಳ್ಕೊಂಡು ನೀವ್ ಹೇಳೋ ಪ್ರಕಾರನೇ ನಾನು ಬಟ್ಟೆ ಅಂಗಡಿಲೇ ಮೀಟ್ ಮಾಡ್ದೆ ಅಂತ ಅನ್ಕೊಳ್ವಾ. ಜಸ್ಟ್ ನಾನು ಮೊದ್ಲಿಂದಾನೇ ನಿಮ್ಮನ್ನೆಲ್ಲ ಮೀಟ್ ಮಾಡಿ ಎಲ್ಲ ಮಾತಾಡಿಸಿ ಎಲೆಕ್ಷನ್ ಇಲ್ಲ ಟೈಮಲ್ಲಿ ಇಲ್ಲ ಆಗಿತ್ತು. ಬಿಡಿ, ಈಗ ಬಟ್ ನಂಗ್ ನಿಮ್ಮ ಗೊತ್ತು. ಪ್ರಕಾರ ಹಂಗೆ ಅನ್ಕೊಂಡ್ರುವೆ, ನಿಮ್ಮ ಪ್ರಕಾರನೇ ಅರ್ಧ ಗಂಟೆ ಮೇಲೆ ಮಾತಾಡ್ದೆ ಅಂತಾನೆ ಅನ್ಕೊಂಡ್ರುವೆ. ಅರ್ಧ ಗಂಟೆ ಅಷ್ಟೊತ್ತು ಮೇಲೆ ಮಾತಾಡೋ ಮಾತಾಡೇ ಅವಶ್ಯಕತೆ ಏನಿತ್ತು ಫಸ್ಟ್ ಟೈಮ್ ಮೀಟ್ ಆದವ್ರಿಗೆ? ನೀವು ಏನಿರುತ್ತೆ? ಕೇಳ್ತಿದ್ರಲ್ಲ, ಅದು ಇದು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಯೂಟ್ಯೂಬ್ ಜನ ಹೇಳ್ತಿದ್ರಲ್ಲ, ನಾನು ಇದ್ದಲ್ಲಿ ಕುತ್ಕೊಂಡು ಕೇಳಿಸ್ಕೊತಾ ಕೂತಿದ್ದೀನಿ. ಅದ್ ಬಿಟ್ರೆ ನಂದು ಪರ್ಸನಲ್ ಶೇರ್ ಸತ್ಯ ಮಾಡೋ ಮಾತಾಡಿ ಬ್ರೋ. ಅವಶ್ಯಕತೆ ಇವಾಗ ಏನು? ಆಲ್ರೆಡಿ ಸುಳ್ಳೇಳಿ ಅಲ್ಲಲ್ಲ ಸುಮಾರು ತಪ್ಪು ಮಾತಾಡಿದೀರಾ. ಫ್ಯಾಕ್ಟ್ ಚೆಕ್ ಸತ್ಯ ಮಾಡಿ. ಮಾತಾಡಿ ಒಳ್ಳೆಯವರಾದ್ರೂ ಆಗಿ. ಅಲ್ಲಲ್ಲ ಈಗ ಗೊತ್ತು ಬಿಡಿ, ಸತ್ಯ ಯಾರು ಮಾತಾಡ್ತಾರೆ ಸುಳ್ಳು ಮಾತಾಡ್ತಾರೆ ನಿಮ್ಗೂ ಗೊತ್ತಿದೆ, ಆಯ್ತಾ? ನಿಮ್ಗೂ ಗೊತ್ತಿದೆ, ನಿಮ್ ಅಲ್ಲಲ್ಲ ವಿಚಾರದಲ್ಲಿ ಸತ್ಯ ಯಾರು ಮಾತಾಡ್ತಾರೆ ಸುಳ್ಳು ಬ್ರೋ, ಮಾತಾಡ್ತಾರೆ ಗೊತ್ತಿದೆ. ನೀವೆಂತ ಖತರ್ನಾಕ್ಗಳು ಅಂದ್ರೆ ಹುಡ್ತಿರೋ ಅನನ್ಯ ಭಟ್ನೆ ಹುಟ್ಟವಳೆ ಅಂತೇಳಿ ಮಿಸ್ ಆಗವಳೆ ಅಂತೇಳಿ ಅದು ಬಿಡಿ, ಮಾಡಿದವ್ರು. ಜನಗಳಿಗೆ ಗೊತ್ತು, ಜನಗಳಿಗೆ ಅಲ್ಲ ಕ್ಲಾರಿಫಿಕೇಶನ್ ಜನ ಎಲ್ ಕ್ಲಾರಿಟಿ ಕೊಟ್ಟಿದ್ರಿ ಬ್ರೋ ನಿಮ್ ಚಾನಲ್ಗಳಲ್ಲಿ? ನಾನು ಅದನ್ನ ಮಾತಾಡಿದ್ದೀನಿ ಬಿಡಿ. ನಿರಂತರವಾಗಿ ಪ್ರಸಾರ ಮಾಡ್ಬಿಟ್ಟು ಎಲ್ ಕ್ಲಾರಿಟಿ ಕೊಟ್ರಿ? ಇಲ್ಲ ಬಿಡಿ, ನಾನು ಎಲ್ಲಿ ಮಾತಾಡ್ಬೇಕಲ್ಲ ಮಾತಾಡ್ತೀನಿ ಅದನ್ನ, ಅದಕ್ಕೆ ಟೈಮ್ ಇದೆ. ಅಲ್ಲ ಡಿಬೇಟ್ ಬನ್ನಿ ಅಂದ್ರೆ ನೀವು ಬ್ರೋ ನಮ್ದು ಆಗಲ್ಲ ಕ್ಲಾರಿಫಿಕೇಶನ್ ಅಂತೀರಾ. ಕೊಟ್ಕೊಳ್ಳಿ ಸಾಕು, ನಿಮ್ದು ಕ್ಲಾರಿಫಿಕೇಶನ್ ಕೊಟ್ಕೊಳ್ಳಿ ಸಾಕೀಗ. ಬ್ರೋ ನೀವು ಅದೇ ಮಾತಿನ ಡಿಬೇಟ್ ಬನ್ನಿ ಬ್ರೋ, ಮಾತಾಡ್ಕೊಂಡಿದ್ದೀರಲ್ಲ, ಯಾರ್ದು ತಪ್ಪು ಡಿಬೇಟಿಗೆ ಯಾರ್ದು ಸರಿ. ಏನು ನೀವು ಕರ್ದಾಗ್ಲೆಲ್ಲ ಬರಕಾಯ್ತದೆ. ಕೋರ್ಟ್ ಅಲ್ಲೂ ನಾನು ಯಾರೋ ಆರೋಪಿ ಅಂದ ತಕ್ಷಣ ಅವನ ಮೇಲೆ ಕೋರ್ಟ್ ಅಲ್ಲಿ ಕಳಿಸ್ದಂಗೆಲ್ಲ ಹೋಗಕ್ಕ ಅದುವೇನಿರ್ತದ? ಬ್ರೋ ನೀವ್ ಪ್ರೂಫ್ ಯಾವಾಗ ತೋರಿಸ್ಬೇಕು. ಹೇಳ್ತೀರಾ ಅವಾಗ್ಲೇ ಡಿಬೇಟ್ ಮಾಡೋಣ. ಪ್ರೂಫ್ ತೋರ್ಸ ನಾನೇ ಕೇಳ್ತೀನಿ, ಬನ್ನಿ ಡಿಬೇಟ್ ಮಾಡೋಣ. ಪ್ರೂಫ್ ಬ್ರೋ ತೋರ್ಸಿ, ಅವತ್ತು ನನ್ನ ಮೇಲೆ ನಾವು ಆರೋಪ ನೀವು ಮಾತಾಡಿದ್ದು ಮಾಡಿರೋದಕ್ಕೆ ಬ್ರೋ, ಅವತ್ತು ನಾನು ಅವಶ್ಯಕತೆ ಅದೇ ಇಲ್ಲ ಇಂಟರ್ವ್ಯೂ ಬಿಡಿ. ಅಲ್ಲಿ ಹೇಳಿದೀನಿ, ಜಸ್ಟ್ ಇಲ್ಲ ಮಾತಾಡಿದ್ದು ಈಗ ಅಂತ. ನನಗೀಗ ಅದೇ ನೀವು ನಾನೀಗ ಮಾತಾಡೋದು ಕಾಲ್ ರೆಕಾರ್ಡಿಂಗ್ ಮಾಡ್ಕೋತಿರ್ತೀರ, ಅದನ್ನ ಅಲ್ಲ ಒಂದು ನನ್ ವಿಡಿಯೋ ಸೇಫ್ಟಿಗೆ ಮಾಡ್ಕೋತಾರೆ. ಮಾಡ್ಕೋತಾ ಇರೋದು ನಾವೆಲ್ಲ ಬಿಡೋ, ಸೇಫ್ಟಿಗಲ್ಲ, ನಾವೆಲ್ಲ ನನಗೆ ಚೂತಿಯ ಗೊತ್ತು. ಕೆಲಸ ಮಾಡಲ್ಲ. ಈಗ ಕಾಲ್ ರೆಕಾರ್ಡ್ ಎಲ್ಲ ಅಲ್ಲ ಬಿಟ್ಕೊಂಡು ಆಟ ಆಡಲ್ಲ ನಾವು, ನನ್ನ ಅಲ್ಲ ಸೇಫ್ಟಿಗೋಸ್ಕರ. ಈಗ ಇದ್ರ ಮೇಲೆ ನಿಮ್ಗೂ ಒಂದು ಈಗ ಕಂಟೆಂಟ್ ಈ ಆಗ್ತದೆ, ಹಿಂದೆ ಕಂಟೆಂಟ್ ಕೊಡೋ ಆಡಿಯೋಗಳಲ್ಲಿ ಎಷ್ಟೋ ಅವಶ್ಯಕತೆ ಇಲ್ಲ ಕಷ್ಟು ಪೇಸ್ಟ್ ನನಗೀಗ. ನಡೆದಿದೆ. ಯಾವ್ದೋ ವಿಚಾರನ ತಗೋಗಿ ಯಾವ್ದಕ್ಕೋ ಕನೆಕ್ಟ್ ಮಾಡಿದ್ದಾರೆ. ಅಂತ ಚೂತಿಯ ಕೆಲಸ ಮಾಡಿರೋರು ದೊಡ್ಡ ವ್ಯಕ್ತಿ, ನನ್ ದೊಡ್ಡ ವ್ಯಕ್ತಿ ಅನ್ಸ್ಕೊಳ್ಳೋರೆ ಚೂತಿಯ ಕೆಲಸ ಮಾಡಿರೋದು. ಯಾವ್ದೋ ಕಾಲ್ ಬಿಡಿ, ಏನಾದ್ರು ರೆಕಾರ್ಡ್ ನ ಮಾಡ್ಕೊಳ್ಳಿ, ಯಾವ್ದೋ ಕನೆಕ್ಟ್ ನಂಗೆ ಮಾಡಿ ಫುಲ್ ರೆಕಾರ್ಡ್ ಬಿಡಕ್ ಹೇಳಿ ಇಂಥದ್ಕೆಲ್ಲ ಬ್ರೋ. ಟೈಮ್ ಕೊಡೋ ಇದಿಲ್ಲ ಇಲ್ಲಿ ನನಗೆ. ಅವ್ರದ್ದು ಫ್ರೆಶ್ ಒಂದು ಆಡಿಯೋ ಬಿಡ್ತಾರಲ್ಲ ಬ್ರೋ, ಅದನ್ನ ಫುಲ್ ರೆಕಾರ್ಡ್ ಬಿಡಕ್ ಕೇಳಿ. ಮೀಟರ್ ಕೆಳಗಡೆ ಅಳ್ಳಾಡೋಗುತ್ತೆ, ಸರಿನಾ? ಅದಾಗಲ್ಲ, ಯಾಕಂದ್ರೆ ಅವ್ರ ಚೂತಿಯಗಳನ್ನ ಮಾಡ್ಕೊಳ್ಳೋದು, ಸುಳ್ಳು ಹೇಳ್ಕೊಂಡು ಅಷ್ಟ್ ಮೂಳೆ ಸಿಕ್ತು ಇಷ್ಟ್ ಮೂಳೆ ಸಿಕ್ತು ಅಂತ ಸುಳ್ಳು ಹೇಳ್ಕೊಂಡ್ ಬಂದಿರೋರು ಈ ವಿಚಾರದಲ್ಲಿ ಸುಳ್ಳು ಹೇಳಲ್ವಾ ಅವ್ರನ್ನ ಅವ್ರು ಡಿಫೆಂಡ್ ಮಾಡ್ಕೊಳಕ್ಕೆ? ಬಿಡಿ ಅವ್ರವ್ರು ನೋಡ್ಕೋತಾರೆ, ಹಂಗಿತ್ತು ಅಂದ್ರೆ. ಅಲ್ಲಲ್ಲ ಬಿಡಿ ಬನ್ನಿ ಬ್ರೋ ಈಗ ಡಿಬೇಟ್ಗೆ ಅಂತ. ನೀವು ನೋಡಿ ಏನು ಬೇಕಾಗಿಲ್ಲ, ಎಲ್ಲ ಮೇಲೆ ಇರೋ ನೋಡ್ತಾ ಇರ್ತಾನೆ, ಅವ್ನು ನೋಡ್ದಂಗ್ ಮಾಡ್ತಾ ಇರ್ತಾನೆ. ಭಗವಂತ ನೋಡ್ತಾ ಇರ್ತಾನೆ ಬ್ರದರ್. ಅದೇ ನೋಡ್ತಾ ಇರ್ತಾನೆ ಬಿಡಿ, ಮಾಡ್ದಂಗೆ ಕರೆಕ್ಟ್ ಆಗಿ ನೋಡ್ತಾ ಇರೋದಕ್ಕೇನೆ ಗೊತ್ತಾಯ್ತಲ್ಲ. ಅಲ್ಲಲ್ಲ ಒಂದ್ ವಿಚಾರ, ನಾನೊಂದ್ ಮಾತು ಆಡ್ಲಿಲ್ಲ ನಿಮ್ ಓಪನ್ ಚಾಲೆಂಜ್ ವಿಚಾರದಲ್ಲಿ. ಬ್ರದರ್, ನಿಮ್ ಓಪನ್ ವಿಚಾರದಲ್ಲಿ ಚಾಲೆಂಜ್ ನನ್ ಮೇಲೆ ಅಷ್ಟ ಅಕ್ಸೆಪ್ಟ್ ಅರ್ಥ ಮಾಡ್ತೀರಾ ಮಾಡಿದ್ರೆ ಒಂದ್ ಮಾತು ಆಟ ಆಡ್ಲಿಲ್ಲ. ಬ್ರದರ್? ಅದು ಹೆಂಗ್ ಆಗ್ಬೇಕು ಹಂಗ್ ನನಗ್ ಸಿಕ್ತು ಬ್ರದರ್ ಓಪನ್ ಚಾಲೆಂಜ್ ಆತರ ಅಕ್ಸೆಪ್ಟ್ ನೋಡ್ತಾ ಮಾಡ್ತೀರಾ ಇರ್ತಾನೆ. ಬ್ರದರ್? ಯಾವ್ದು ಓಪನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಾ? ಏನ್ ಚಾಲೆಂಜ್? ನಾವ್ ಹೇಳಿದ್ದೆಲ್ಲ ಸುಳ್ಳು ಅನ್ನೋದಾದ್ರೆ ಹಾ. ನನ್ನ ಎಂಟೈರ್ ಯೂಟ್ಯೂಬ್ ಇನ್ಸ್ಟಾ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಪ್ರಚಾರಕ್ಕೆ ತೋಲು ಬಂದವನೇ ಅಂದ್ರಲ್ವಾ, ಓಪನ್ ಚಾಲೆಂಜ್ ನಾನು ನಾವೆಲ್ಲ ಹೇಳಿದ್ದೇನಾದ್ರು ಸುಳ್ಳು ಅನ್ನೋದಾದ್ರೆ ಈಗ ಅದು ಕೇಳಿ, ಗೊತ್ತಾಗೈತೆ ಬಿಡಿ, ನನ್ನ ಚಾಲೆಂಜ್ ಎಂಟೈರ್ ಮಾಡೋ ಯೂಟ್ಯೂಬ್ ಅವಶ್ಯಕತೆನೇ ಇಲ್ಲ. ಇನ್ಸ್ಟಾ ಎಲ್ಲಾನು ಡಿಲೀಟ್ ಮಾಡ್ತೀನಿ. ಅದೇ ನೀವ್ ಚಾಲೆಂಜ್ ಮಾಡೋ ಹೇಳಿದ್ದೆಲ್ಲ ಸುಳ್ಳು ಅವಶ್ಯಕತೆನೇ ಇಲ್ಲ. ಅನ್ನೋದಾದ್ರೆ ನಿಮ್ಮ ನಾನು ಯೂಟ್ಯೂಬ್ ನಿಮ್ದು ಇನ್ಸ್ಟಾ ವಿಡಿಯೋ ಎಲ್ಲ ಡಿಲೀಟ್ ನೋಡ್ತಿದ್ದೆ, ಮಾಡ್ತೀನಿ. ಯಾವ್ದ್ರ ಬಗ್ಗೆ ಎಲ್ಲ ಲೋಕಲ್ ಅಲ್ಲಿ ಮಾತಾಡಿಸಿದಾಗ ನಾನೇ ನೋಡಿ, ನಾನು ಈಗ್ಲೂ ಲೈಕ್ ಕೊಟ್ಕೊಂಡಿದ್ದೀನಿ ಅದಕ್ಕೆಲ್ಲ. ಏನೋ ಮಾಡ್ತಿದ್ದಾನೆ ಹಿಂಗೆ ಪರವಾಗಿಲ್ಲ, ಇನ್ನೊಂದ್ ಸೆಟ್ ತೋರಿಸ್ತಾ ಇದೆ ಅಂತಂದ್ರೆ ಇಲ್ಲ. ನಾವು ಆ ಕಡೆ ಮಾತಾಡ್ಸ್ಬೇಕಾಗಿತ್ತು, ಇವ್ರು ತೋರಿಸ್ತಿದ್ರ ಅನ್ನೋದು ಇತ್ತು. ನೀವ್ ಯಾವಾಗ ಹೇಳಿದ್ರಲ್ಲ ಅಲ್ಲಿ ಪಾಸಿಟಿವ್ ನೆಗೆಟಿವ್ ವೈರಲ್ ಹಂಗೆ ಹಿಂಗೆ ಬ್ರೋ ಅಂತ, ಪಾಸಿಟಿವ್ ನೆಗೆಟಿವ್ ನಾನ್ ವೈರಲ್ ಆಗ್ಬೇಕು ಅಂತ ಹೇಳಿಲ್ಲ. ಅದು ಬಿಡಿ ಪಾಸಿಟಿವ್ ಗೊತ್ತಾಯ್ತು. ನೆಗೆಟಿವ್ ನಂಗೆ ಗೊತ್ತಾಯ್ತು ಬಿಡಿ, ವಿಡಿಯೋ ನಾನು ವೈರಲ್ ಆಗ್ಬೇಕು ಅಂತ ಇದ್ರ ಹೇಳಿದ್ದು. ಬಗ್ಗೆ ಅಂದ್ರೆ ಮಾತಾಡಕ್ಕೆ ಹೋಗಿಲ್ಲ. ಪಾಸಿಟಿವ್ ಚಂದನ್ ನೆಗೆಟಿವ್ ಅಣ್ಣಂಗೂ ನಾನು ಜನಕ್ ಇದ್ರ ವಿಷಯ ಬಗ್ಗೆ ಹೇಳಕ್ಕೆ ಗೊತ್ತಾಗ್ಬೇಕು ಅಂತ ಹೋಗಿಲ್ಲ, ಅಣ್ಣ ಹೇಳಿದ್ದು. ಹಿಂಗೆ ಮಾಡಿದಾನೆ ಈ ತರ ಅಂತ, ಆಯ್ತಾ? ಇದ್ರ ಬಗ್ಗೆ ಕೇಳಿದ್ರೆ ಬಿಡಿ ನೋಡ್ಕೊತಾನೆ, ಹಂಗಿತ್ತಂದ್ರೆ ನೋಡ್ಕೊತಾನೆ ಅಷ್ಟೇನೆ. ಅಲ್ಲ ಬ್ರೋ, ನನಗೆ ಎಲ್ಲದಕ್ಕಿಂತ ಅವಶ್ಯಕತೆ ಇಲ್ಲ. ಹೆಚ್ಚಾಗಿ ಮೇಲೊಬ್ಬ ದೇವ್ರು ಇರ್ತಾನೆ ಬ್ರೋ, ನೋಡ್ತಾ ಇರ್ತಾನೆ. ನಾವೇನಾದ್ರೂ ಷಡ್ಯಂತ್ರ ಮಾಡಿದ್ರೆ ದೇವ್ರು ನಮಗ್ ನೋಡ್ತಾ ಕೊಡ್ಲಿ, ಇರ್ತಾನೆ. ನೀವೇನಾದ್ರೂ ಷಡ್ಯಂತ್ರ ಮಾಡಿದ್ರೆ ದೇವ್ರು ನಿಮಗ್ ಕೊಡ್ತಾನೆ, ಅಷ್ಟೇ ಬ್ರೋ. ನಾನು ಅದನ್ನೇ ಹೇಳಿರೋದು, ಕಾನೂನಿಗೆ ಮೀರಿದ್ದು ಭಗವಂತ ನೋಡ್ತಾ ಇರ್ತಾನೆ. ನಾವೇನಾದ್ರೂ 1% ಷಡ್ಯಂತ್ರ ಮಾಡಿದ್ದೆ ಅಂತಂದ್ರೆ ನನಗೆ ಈ ದೇವ್ರು ಈ ಜನ್ಮದಲ್ಲೇ ತೋರಿಸ್ಬಿಡ್ಲಿ.
ಮುಂದಿನ ಇಲ್ಲ ಜನ್ಮ ಇಲ್ಲ, ಬೇಡ. ತೋರಿಸ್ತಾನೆ ಬಿಡಿ. ಈಗಲ್ಲ ಗೊತ್ತಾಗ್ತಿರುತ್ತೆ, ನಾವೇ ಒಂದ್ ತಪ್ಪು ಮಾಡಿದೀವಿ ಅಂದ್ರೆ ನೆಕ್ಸ್ಟ್ ಏನೋ ಒಂದ್ ಹೊಡಿಯುತ್ತೆ ನಮ್ಗೆ. ನೀವೇ ಹ್ಮ್ ಒಂದ್ ತಪ್ಪು ಮಾಡಿದೀರ ಅಂದ್ರೆ ನಿಮ್ಗೆ ಇನ್ನೇನೋ ಒಂದ್ ಇನ್ನೇ ಇಲ್ ಕಡೆಯಿಂದ ಬದಲಾಗುತ್ತೆ. ನೀವ್ ಒಂದ್ ಸುಳ್ಳು ಹೇಳ್ತಾ ಇದೀರ ಅಂದ್ರೆ ಹ್ಮ್ ಸತ್ಯ ಆಗ್ಬೇಕು ಅಂದ್ರೆ ಇನ್ನೇನೋ ದೇವ್ರು ಇನ್ನೇನೋ ಕಲ್ಸಿ ಸತ್ಯ ಹೇಳಿಸ್ತಾನೆ. ಹ್ಮ್ ಆತರ ಇದೆ. ಅಲ್ಲಲ್ಲ, ಅದೇ ಅದು ಇದೆ ಬಿಡಿ. ದೇವ್ರು ಅನ್ನೋದಕ್ಕಿಂತ ಇದೆ ಆ ತರ ಶಕ್ತಿ ಇದೆ. ಹ್ಮ್ ಅದು ಆ ರೀತಿ ಮಾಡುತ್ತೆ ಬಿಡಿ. ಅಷ್ಟೇ. ಹೌದು. ಈಗ ಬಿಡಿ, ನೀವು ನಿಮ್ಗೆ ಒಳ್ಳೆ ಕೋರ್ಸ್. ಕೆಲ್ಸ ಅಂದ್ರೆ ನಮ್ದು ಎಸ್. ಒಂದ್ ರೀತಿ ಆಫ್ ಒಳ್ಳೆ ಕೋರ್ಸ್. ಕೆಲ್ಸ ಅನ್ಕೊಳ್ತೀವಿ. ಆಮೇಲೆ ನೀವು ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಹೇಳಕ್ ನಾನು ಯಾರು ಅಲ್ಲ, ಸರಿನಾ? ಇಲ್ಲ, ನಾನು ಹೇಳ್ತಿಲ್ಲ ಅದು ನೀವು ನಿಮ್ಮ ಮಾತಿರೋದ್ ತಪ್ಪು ಅಂತ ವಿವೇಚನೆಗೆ ಹೇಳ್ತಿಲ್ಲ. ಬಿಟ್ಟಿದ್ದು. ಬಟ್ ನಿಮ್ಮ ನೀವು ನನ್ನ ಮೇಲೆ ಹೇಳಿದ್ರಲ್ಲ, ಹಂಗೆ ಹಿಂಗೆ ಅಷ್ಟೇ ಅಲ್ದೆ ಬ್ರದರ್ ಸತ್ಯ 4 ವರ್ಷದಿಂದ ಮಾತಾಡಿದ್ರಿ ಬ್ರದರ್. ನನ್ನ ಇವತ್ತಿಗೂವೆ ನೋಡಿ, ನನ್ನ ಊರು ಯಾವ್ದು ಅಂತಾನೆ ಇವತ್ತಿಗೂವೆ ಗೊತ್ತಿಲ್ಲ ನೋಡಿ. ನಾನೀಗ ಇವತ್ತಿಗೂವೆ ನನ್ನ ಮಂಜುಗೌಡ ನಾನು ಅವ್ರಾಗ್ಲಿ ನೋಡಿ ಇವತ್ತಿಗೂ ಕೀರ್ತಿ ನನ್ನ ಅವ್ರಾಗ್ಲಿ ಇವ್ರು ಹೇಳಿದ್ದಾರೆ, ಇವ್ರದ್ದು ನಾನು ಯಾವತ್ತೂ ತಪ್ಪು ಅಂದಿಲ್ಲ. ಕೇಳಿ ಇಲ್ಲಿ ಅವ್ರವ್ರದ್ದು ಇವತ್ತು ಹೇಳ್ತಿದ್ದಾರೆ. ನನ್ನ ಬಟ್ ಸ್ಟೇಟ್ಮೆಂಟ್ ಸುಳ್ಳು ಹೇಳಿದ್ರಲ್ಲ ಈಗ ನನ್ ಮೇಲೆ ಹೇಳ್ಕೊಂಡು, ಬ್ರೋ. ಹಂಗ್ ಪರಿಚಯ 4 ಬ್ರೋ ವರ್ಷದಿಂದ. ನಿನ್ ಮೇಲೆ ಸುಳ್ಳು ನಾನ್ ಹೇಳಿ ಬಂದೆ ನನ್ಗೆ 2 ವರ್ಷ ಆಗಿರೋದು ಫೀಲ್ಡ್ಗೆ. ಇರಿ ಇನ್ನೊಂದ್ ಕಡೆ ಇರಿ ಎಷ್ಟು 5 ವರ್ಷ ಗೊತ್ತಿಲ್ಲ, ಅದ್ ಬ್ರೋ. ಕೇಳ್ಕೊಂಡಿಲ್ಲ. ಯಾರು ಇರಿ ಹೇಳಿದ್ರು ಕೇಳಿ ಇಲ್ಲಿ 4 ವರ್ಷ ಹೇಳಿದಿರಲ್ಲ. ಇರಿ ಇರಿ ಶ್ರೀರಂಗಪಟ್ಟಣ ಹೇಳಿದಿರಲ್ಲ. ಶ್ರೀರಂಗಪಟ್ಟಣ ನಮ್ಮೂರ ಅದು. ಬ್ರೋ. ಕೇಳಿ ಇಲ್ಲಿ ಬ್ರೋ. ಅಲ್ಲ ಸರಿ ನಿಮ್ಮೂರ್ ಆಯ್ತು, ಅಷ್ಟೆಲ್ಲ ಚನ್ನರಾಯಪಟ್ಟಣ ಹೇಳಿದ್ರು. ಅಂತ. ನನ್ನ ಊರು ಯಾವ್ದು ಚನ್ನರಾಯಪಟ್ಟಣ ಅಂತಾನೆ ಏನೋ ಬೈ ನೀವು. ಮಿಸ್ಟೇಕ್ ಆಗಿ ಶ್ರೀರಂಗಪಟ್ಟಣ ಅಂದಿರ್ಬೋದು, ಚನ್ನರಾಯಪಟ್ಟಣ. ಕೇಳಿ ಇಲ್ಲಿ. ಅಲ್ಲ ಸರಿ ಆಯ್ತು, ಅವತ್ತು ಓಮ್ನಿಲ್ ಕೂತ್ ಮಾತಾಡಿದ್ರು. ನಾನು ಓಮ್ನಿಲ್ ಬಂದಿದ್ನ ಅವತ್ತು. ಬ್ರೋ ಬಟ್ಟೆ ಅಂಗಡಿಗೆ ಬ್ರೋ ಓಮಿನಿಗೆ ಅದು ಬಂದಿದ್ನ. ಹೋಮಿನಿನ ತೋರಿಸ್ತೀನಿ, ಸರಿನಾ? ಅಲ್ಲಲ್ಲ, ಪ್ರೂಫ್ ಇದೆ, ತೋರಿಸ್ತಿದ್ರಲ್ಲ ಯಾವ್ದೋ ಕ್ಯಾರಿಯರ್ ಪ್ರೂಫ್ ಇದೆ. ಓಮಿನಿಲ್ ತೋರಿಸ್ತಿದ್ರ. ನನ್ನ ಹತ್ರ ಓಮಿನಿಲ್ ಕ್ಯಾರಿಯರ್ಗಳೇ ಇಲ್ಲ. ನನ್ ತಮ್ಮ ಫೋನ್ ಕ್ಯಾರಿಯರ್ ಮಾಡಿ ಅಲ್ಲ ಬ್ರೋ. ನನ್ ತಮ್ಮ ನೋಡ್ಬಿಟ್ಟು ಹೇಳ್ತಾವನೆ, ನೋಡಿ ಯಾವ ಓಮಿನಿ ತೋರಿಸ್ತಾವನೆ, SIT ಕೂತಾಗ ತೋರಿಸ್ತಾನ ಅವನು. ಅದಾದ್ಮೇಲೆ ಇಲ್ಲ ಬಿಡಿ. ಜ್ಯೂಸ್ ಅಂಗಡಿ ಇಲ್ಲ ನೋಡಿ, ನಾನು ಹ್ಮ್ ಅವ್ರು ಯಾರು ಮಾಡಿದ್ರು ಕೇಳಿ. ತಪ್ಪು ಅಂತ ಹೇಳಲ್ಲ. ಬೇಡ ಈಗ ಜಾಸ್ತಿ ಮಾತಾಡೋದ್ ಬೇಡ. ಹ್ಮ್ ನನ್ಗೀಗ ಅದು ಬೇಕಾಗಿಲ್ಲ. ಹ್ಮ್ ದೇವ್ರು ನೋಡ್ತಿದ್ದಾನೆ, ಅದು ಯಾರು ಮಾಡಿದ್ರು ತಪ್ಪು ಅಂತ ಹೇಳಿಲ್ಲ. ನೀವು ಮಾಡಿದ್ ನನ್ ಮೇಲೆ ಸುಳ್ಳು ಹೇಳಿದ್ರಲ್ಲ, ಅದು ತಪ್ಪು. ನೀವು ಅಲ್ಲ ಹಿಂದೆ ಮಾಡಿದ್ರು ತಪ್ಪು ಅಂತ ಅಲ್ಲ, ಹೇಳಲ್ಲ. ನಾನ್ ಸುಳ್ಳೇ ಇನ್ನೊಂದ್ ಹೇಳಿಲ್ಲ ಸೈಡ್ ಅಲ್ಲಿ ಬ್ರೋ. ನಾವು ತೋರಿಸ್ತೇ ಅಂತದ್ದು ಬ್ರೋ ನೀವು ಆ ಕಡೆ ತೋರಿಸಿದಿರ. ನಾನು ಇನ್ನೊಂದ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ರ, ನನಗೆ ಅದು ಇಷ್ಟ ಆಯ್ತು. ಬಿಟ್ರೆ ನೀವು ಆರೋಪ ಮಾಡಿದ್ರಲ್ಲ, ಅದು ನನ್ನ ತಪ್ಪು, ನಂಗೆ ಇಷ್ಟ ಆಗ್ಲಿಲ್ಲ. ಅದನ್ನ ದೇವ್ರು ನೋಡ್ತಿದ್ದಾನೆ ಅಷ್ಟೇ. ಅಲ್ಲ ಅದ್ ಬಿಟ್ರೆ ಏನ್ ಜಾಸ್ತಿ ಮಾತು ಬೇಡ. ಸರಿ, ಈಗ ನಿಮ್ ಟೈಮು ವೇಸ್ಟ್ ಆಗುತ್ತೆ, ನನ್ ಟೈಮು ವೇಸ್ಟ್ ಆಗುತ್ತೆ. ಅಲ್ಲ ಇಲ್ಲ. ಅಲ್ಲ, ಅದು ಗೊತ್ತು ಬ್ರೋ ನನಗೂ. ಇಲ್ಲ ಇಲ್ಲ ಈಗ ಇಲ್ಲ, ಸಾಕ್ ಪ್ರತಿಯೊಬ್ಬರಿಗೂ ಬಿಡಿ, ಟೈಮ್ ಬೇಡ. ಅಮೂಲ್ಯವಾದದ್ದು. ಬಟ್ ಬೇಡ ನಿಮ್ಮ ಬಿಡಿ. ವಿಚಾರದಲ್ಲಿ ನನ್ನ ಸ್ಟೇಟ್ಮೆಂಟ್ಗೆ ನಾನು ಸ್ಟ್ಯಾಂಡ್ ಆಗಿರ್ತೀನಿ ಬ್ರದರ್. ಸರಿ, ಸ್ಟ್ಯಾಂಡ್ ಆಗಿ, ಪರವಾಗಿಲ್ಲ. ದೇವ್ರು ನಿಮ್ಮ ನೋಡ್ತಿರ್ತಾನೆ. ವಿಚಾರದಲ್ಲಿ, ಯಾಕಂದ್ರೆ ನೀವು ನನ್ಗೆ ಆಫರ್ ಮಾಡಿದ್ ನಿಜ, ಎಲ್ಲ ಸರಿ ನಿಜ. ಸರಿ, ಸ್ಟ್ಯಾಂಡ್ ಆಗಿ ತಪ್ಪು ಅನ್ಕೊಳ್ಳಲ್ಲ. ಅವ್ರ ಭ್ರಮೆ ಅನ್ಕೋತೀನಿ ನಾನು ಅಷ್ಟೇ. ಹಾ ನೀವು ತಪ್ಪು ಓಕೆ ಮಾಡ್ತಿದ್ರ ಬ್ರದರ್. ಅನ್ಕೊಳ್ಳಲ್ಲ, ಈಗ ಏನ್ ಗೊತ್ತಾ, ಭ್ರಮೆಲಿದ್ದಾರೆ ನಿಮ್ ಅನ್ಕೋತೀನಿ. ಜೊತೆ ಮಾತಾಡ್ದಂಗೆ ನನ್ಗೆ ಏನ್ ಅನಿಸ್ತು ಗೊತ್ತಾ? ಹ್ಮ್. ಅದು ಬೇರೆನೆ ನಿಮ್ದು. ಇವಾಗ ಹ್ಮ್ ಹ್ಮ್ ನೀವು ಹ್ಮ್ ನೀವು ಮಾಡಿರೋ ತಪ್ಪನ್ನ ಒಪ್ಕೊಳಕ್ಕೆ ನಿಮ್ಗೆ ಆಗ್ತಾ ಇಲ್ಲ, ಅಲ್ಲ ಸರಿನಾ? ಸರಿ ಆಯ್ತು, ನಿಮ್ ಪ್ರಕಾರ ಹಂಗೆ ಅನ್ಕೊಳ್ಳಿ. ಹಾ ನಿಮ್ ಪ್ರಕಾರ ಹಂಗೆ ಆಮೇಲೆ ಅನ್ಕೊಳ್ಳಿ. ಇನ್ನೊಬ್ರಿಗೆ ನೀವು ಆಫರ್ ಮಾಡಿದ್ರಿ ಗೊತ್ತಾ? ಬರ್ತಾರೆ ಸದ್ಯದಲ್ಲಿ, ಇನ್ನೊಬ್ರು ಅವ್ರು ಯಾರಿಗ ಈಚೆಗೆ ಆಫರ್ ಬರ್ತಾರೆ. ಮಾಡಿದ್ರು? ಯಾರಿಗ ಆಫರ್ ಉದಯ್ ಮಾಡಿದ್ರು? ಅಂತ ಜ್ಞಾಪಕ ಇದೆಯಾ ನಿಮ್ಗೆ? ಯಾವುದೇ ಉದಯ್ ಅಂತ MLA ಯಾರು ಹೇಳಿ ಎಲೆಕ್ಷನ್ ಉದಯ್? ಅಲ್ಲಿ ನಿಮ್ ಜೊತೆ ಇದ್ರು. ಹಾ 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 ಅವ್ರಿಗೆ ಹಾ ನೀವು ತಿಮ್ರೋಡಿ ಹತ್ರ ಕರ್ಕೊ ಹೋಗ್ತೀನಿ, ನೀವು ಹಾ ಬರ್ತೀರಿ ಅಂತಂದ್ರೆ ಅಂತ ಹಾ ಹೇಳಿದ್ದು. ಅವ್ರನ್ನ ನಾನು ಕರ್ಕೊಂಡು ಹೋಗಕ್ಕೆ. ಬ್ರದರ್, ನಿಮ್ಮ ಅಮ್ಮನ ಹತ್ರ ಮಾತಾಡಿದಾರೆ ಬಂದಿ ಅವರು. ಇಲ್ಲ ಅಂತ ಯಾವಾಗ ಹೇಳ್ಬಿಡಿ ನೀವು, ಇಲ್ಲ ಅಂತ ಮಾತಾಡಿದಾರೆ? ಹೇಳ್ಬಿಡಿ ನೀವು. ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೀನ? ಹಾ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂದಿದ್ದೀನ? ಎಸ್, ಅವ್ರ ಆಫ್ ಕೋರ್ಸ್ ಕಾಲ್ ಬ್ರದರ್, ಆಫ್ ಬೇಡ. ಕೋರ್ಸ್ ಈಗ ಬ್ರದರ್. ಒಂದ್ ಕೆಲ್ಸ ಮಾಡಿ, ಹ್ಮ್ ಏನ್ ಗೊತ್ತಾ, ಹ್ಮ್ ಈಗ ಅಷ್ಟೆಲ್ಲ ಫುಲ್ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಿಮ್ಗೂ ಗೊತ್ತಿಲ್ಲ ಸತ್ಯ ಅದ್ರ ಬಗ್ಗೆ. ಅಲ್ಲ ಬ್ರದರ್, ನೋಡಿ ಗೊತ್ತಿಲ್ಲ ಅಲ್ಲ, ನೀವು ಅವ್ರು ನೋಡಿ ಹೇಳಿದ್ ಈ ಕೇಳ್ಕೊಂಡಿರ್ತೀರ ವಿಚಾರದಲ್ಲಿ, ಅನ್ಕೊಳ್ಳೋದು. ಅಲ್ಲಲ್ಲ, ಈಗ ಕೇಳ್ಕೊಳ್ಳಿ. ಬ್ರದರ್ ಅದನ್ನ ಈ ನೋಡಿ, ಜಾಸ್ತಿ ವಿಚಾರದಲ್ಲಿ ನೀವು ಇದು ಮತ್ತೆ ಬ್ರದರ್ ಇದನ್ನ ಈ ನೀವು ಮಧ್ಯಕ್ಕೆ ವಿಚಾರದಲ್ಲಿ ಅಲ್ಲ, ಕೆಲವೊಬ್ರು ಕೇಳ್ಕೊಳ್ಳಿ ಇಲ್ಲಿ. ನೀವು ಮತ್ತೆ ಇದನ್ನ ನಿಮ್ಮದೇ ಕಮ್ಯುನಿಟಿಯ, ಅಂದ್ರೆ ನಿಮ್ಮ ಬುರ್ಡೆ ಗ್ಯಾಂಗ್ ಮೆಂಬರ್ ಅಂತ ಸದ್ಯದ ಈಗ ಶೀಘ್ರದಲ್ಲೇ ಕರ್ಸ್ಕೊಂಡಂತಹ ವ್ಯಕ್ತಿ ಒಬ್ರು ಹ್ಮ್ ಹ್ಮ್ ಮೆನ್ಷನ್ ಹ್ಮ್ ಹ್ಮ್ ಮಾಡಿ ಹೇಳಿದ್ದಾರೆ ನನಗೆ ಈ ಮ್ಯಾಟರ್ ಅಲ್ಲಿ ಝೀರೋ ನಾಲೆಡ್ಜ್ ಅಂತ. ಆ ಹ್ಮ್ ಝೀರೋ ಹ್ಮ್ ನಾಲೆಡ್ಜ್ ಇಟ್ಕೊಂಡು ನಾನು ಈ ಮ್ಯಾಟ್ರಿಗೆ ಎಂಟ್ರಿ ಆಗಿಲ್ಲ ಬ್ರದರ್. ಅವತ್ತು ನಿಮ್ ಮುಂದೆ ಸರಿ ಸರಿ ಹೇಳಿದ್ದಿದೆ. ಆಯ್ತು, ನಾನು ಹೇಳ್ತಿದ್ದೀರಲ್ಲ, ನಿಮ್ದು ತಪ್ಪಿಲ್ಲ. ನೀವು ಹೇಳ್ತಿದ್ರಲ್ಲ, ಜಜ್ಮೆಂಟ್ ಕಾಪಿ ಓದಿದೀನಿ 1 ವರ್ಷ. ಸರಿ ಆಯ್ತು, ಎಸ್ ಆಫ್ ನಾನು ಕೋರ್ಸ್. ಅದ್ರ ಬಗ್ಗೆ ಇಲ್ಲ ಇಲ್ಲ, ನಾನೀಗ ಹೇಳ್ತಾ ಇರೋದು ಅದ್ ಸೌಜನ್ಯ ಬಿಟ್ಟಾಕಿ. ಕೇಸಲ್ಲಿ ಈಗ ಏನಾಯ್ತು ಅಂತ ಓದಿದೀನಿ ಅಲ್ಲ, ಬ್ರದರ್. ಬಿಟ್ಟಾಕಿ. ಸರಿ ಆಯ್ತು ಬಿಡಿ, ಗೊತ್ತಾಯ್ತು, ಹ್ಮ್ ಬಿಟ್ಟಾಕಿ. ಹ್ಮ್ ಈಗ ಯಾರೋ ಉದಯ್ ಅಂತ ಹೇಳಿದ್ರಲ್ಲ, ಹ್ಮ್ ಈಗ ಎಷ್ಟ್ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ ಅದನ್ನ. ಅಲ್ಲ, ನಿಮ್ಮ ಅಮ್ಮನ ಹತ್ರ ಮಾತಾಡಿದಾರೆ ಬ್ರದರ್ ಅವ್ರು ಬಂದು. ಯಾವಾಗ ಮಾತಾಡಿದಾರೆ? ಅದು ಯಾವಾಗ? ಅಲ್ಲಲ್ಲ ಈ ಪ್ರಕರಣಕ್ಕೆ ಎಂಟರ್ ಆಗೋದಕ್ಕೂ ಮುಂಚೆ ಬಂದಿರೋದವ್ರು. ಅಲ್ಲಲ್ಲ, ನಿಮ್ ಪ್ರಕರಣಕ್ಕೆ ಎಂಟ್ರಿ ಕೇಳ್ಕೊಳ್ಳಿ, ಒಂದ್ ನಿಮಿಷ ಆಗ್ತಿರಲ್ಲ, ಕೇಳ್ಕೊಳ್ಳಿ. ನೀವ್ ಎಂಟ್ರಿ ಆಗಿ ಅಲ್ಲ, ತಿಮ್ರೋಡಿ ಇಷ್ಟೆಲ್ಲ ಬೇಡ ಮನೆಗೆಲ್ಲ ಹೋಗ್ ಬರ್ತಿರಲ್ಲ ಕ್ಲಾರಿಫಿಕೇಶನ್. ಬ್ರದರ್. ತಿಮ್ರೋಡಿ ಯಾವಾಗ? ಅವ್ರ ಮನೆಗೆಲ್ಲ ಹೋಗ್ ಬರ್ತಿರಲ್ಲ, ಹಾ 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 ಅದಾದ್ಮೇಲೆ ಈ ಉದಯ್ ಅವರು ಹಾ ನಿಮ್ ಹತ್ರ ಬಂದು ಮಾತಾಡ್ತಾರೆ. ಇಲ್ಲ ಅಂದ್ರೆ ಅಲ್ಲೇ ನೀವು, ಫೋನಲ್ಲಿ ಮಾತಾಡಿಲ್ಲ. ಅಲ್ಲ ಫೋನಲ್ಲ ನೀವ್ ಬ್ರದರ್, ನಿಮ್ಮ ಆಮೇಲೆ ಅವ್ರೇನ್ ಸ್ಟ್ರೈಟ್ ಆಗಿ ಹೇಳಿದ್ರು ನೀವು ಅಂತ ನೀವು ಮತ್ತೆ ಸ್ಟ್ರೈಟ್ ಆಗಿ ನೀವು ಮಾತ್ MLA ಎಲೆಕ್ಷನ್ ಕೇಳ್ಕೊಂಡಾಗ ಅಲ್ಲಿ ನೀವು ಎಡಿಟರ್ ಆಗಿ ಅವ್ರ ಮಾತು ಬಂದಿರ್ತೀರಿ ಕೇಳ್ಕೊಬೇಡಿ. ಬ್ರದರ್. ಎಲ್ಲಿ? MLA ಎಲೆಕ್ಷನ್ ಅಲ್ಲಿ ಚಂದನ್ ಗೌಡ್ರು ಎಡಿಟರ್ ಸರಿ ಆಗಿ ಆಯ್ತು, ಬಂದಿರ್ತಾರಂತೆ. ಕೇಳ್ಕೊಳ್ಳಿ. ಹ್ಮ್ ಉದಯ್ ಅವರು ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು. ಹ್ಮ್ ಆಮೇಲೆ ನೀವು ದಾರಿ ತಪ್ಪಬೇಡಿ. ಅವ್ರ ಮಾತು ಮಿಸ್ ಆಗಿ ಇಲ್ಲ ಇಲ್ಲ ಅವ್ರೇನಾರ ಇಲ್ಲ ಬ್ರದರ್, ತಪ್ಪು ಹೇಳಿದ್ರೆ ಬಿದ್ಲ ಬ್ರದರ್, ನಿನ್ನ ಹತ್ರ ಕೇಳ್ಕೊಳ್ಳಿ. ಕ್ಲಾರಿಟಿ ತಗೊಳಕೋಸ್ಕರ ನಾನು ಕೇಳ್ಕೊಳ್ಳಿ ಈ ವಿಚಾರ ಸರಿ ಸರಿ, ಎತ್ತಿತ್ತು. ಕೇಳ್ಕೊಳ್ಳಿ. ಯಾವಾಗ ಏನು ಅದೇ ಮುಗಿಸ್ಕೊಂಡ್ ಬಂದ್ಮೇಲೆ ನನಗೆ ಅವರು ಏನದು ಪರಿಚಯ ಇದ್ರು. ಹ್ಮ್ ಪರಿಚಯ ಯೂಟ್ಯೂಬ್ ಇದ್ ಮಾಡೋರು, ಹೇಳೋರು. ಹ್ಮ್ ಆಮೇಲೆ ಯಾರು ಬೆಂಗಳೂರಿಂದ ಮಾತಾಡೋರು. ಹ್ಮ್ ಅದಾದ್ಮೇಲೆ ಸೃಜನ್ ಪ್ರಕರಣ ಮುಗಿಸ್ಕೊಂಡ್ ಬಂದೆ. ಹ್ಮ್ ಮತ್ತೆ ಅದ್ರ ಬಗ್ಗೆ ಅವ್ರು ಮಾತಾಡೋರು. ಅವ್ರ ಹತ್ರ ಇರೋ ಇನ್ಫಾರ್ಮೇಶನ್ ನನಗೆ ಶೇರ್ ಮಾಡೋರು. ಹ್ಮ್ ಬಟ್ ನಾನ್ ಕರ್ದಿಲ್ಲ. ಅವ್ರ ಹತ್ರ ಚಾನಲ್ ಇಲ್ಲ ಆಗ. ಹ್ಮ್ ಅವ್ರ ಹತ್ರ ಇನ್ನೂ ಯೂಟ್ಯೂಬ್ ಚಾನಲ್ ಇಲ್ಲ, ಜಸ್ಟ್ ಶೇರ್ ಮಾಡೋರು. ಹ್ಮ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರು. ನಾನು ಅಷ್ಟೊಳಗೆ ಈ ಪ್ರಕರಣ ಎಲ್ಲ ಬಿಟ್ಟು ಹಾಕಿದ್ದೆ. ಹ್ಮ್
ಅದಾದ್ಮೇಲೆ ಬರ್ತಾ ಕನೆಕ್ಷನ್ ತಪ್ಪಾಯ್ತು. ಅದಾಗಿ ಒಂದ್ ವರ್ಷದ ಮೇಲೆ ನಾನ್ ಈಗ ಯಾವಾಗ ಈಗ ಅನ್ಕೊಳ್ಳಿ, ಈಗ 3 ತಿಂಗಳು ಬೇಡ, ಇದಕ್ಕೂ ಒಂದ್ ವರ್ಷನೇ ಅನ್ಕೊಳ್ಳಿ, 2-3 ತಿಂಗಳು ಮೈನಸ್ ಒಂದ್ ವರ್ಷದ ಹಿಂದೆನೆ ಅವ್ರ ಕಾಂಟ್ಯಾಕ್ಟ್ ಬಿಟ್ಟು ಹೋಗಿರೋದು. ಅವ್ರ ಹತ್ರ ನಾನು ಇದೆಲ್ಲ ಶೇರ್ ಮಾಡಕ್ ಹೋಗ್ಲಾ? ಬ್ರದರ್ ಆಯ್ತು, ನಿಮಗೆ ನೀವು ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಾ ಇದೀರಿ ಅಲ್ವಾ? ನಿಮ್ ಪ್ರಕಾರ ನಮ್ಗೆ ಹಂಗ ಅನ್ಸಿಲ್ಲ, ಬಟ್ ನಿಮ್ ಪ್ರಕಾರ ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಾ ಇದ್ದೀರಿ, ನಾವು ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಾ ಇದೀವಿ. ಇದ್ರಲ್ಲಿ ಪರ್ಸನಲ್ ಮ್ಯಾಟರ್ ಏನಕ್ಕೆ ತಂದ್ರಿ? ಯಾವ ಪರ್ಸನಲ್ ಮ್ಯಾಟ್ರು? ನನ್ನ ಡ್ರಿಂಕ್ಸ್ ಮಾಡಿದ್ದು ಅದೆಲ್ಲ ಪರ್ಸನಲ್ ಮ್ಯಾಟರ್ ಏನಕ್ಕೆ ತಂದ್ರಿ ಮಧ್ಯಕ್ಕೆ? ನಾನು ಎಲ್ಲಿ ತಂದಿದ್ದೀನಿ? ಅಫ್ಕೋರ್ಸ್ ನೀವು ಕುಡ್ದಿದ್ದು, ಚಂದನ್ ಗೌಡ್ರು ನಿಮ್ಗೆ ಬಿಯರ್ ಕುಡಿಸಿದ್ದು ಅವೆಲ್ಲ ನಮ್ದು ಬ್ರದರ್ ಗೊತ್ತಾ. ನಾವು ನಿಮ್ಮ ಪರ್ಸನಲ್ ನಾನು ಅಟ್ಯಾಕ್, ನಿಮ್ಮ ಕುಡ್ದಿದ್ದೀನಿ ನೋಡಿ ಮನೆಯವ್ರಿಗೆ ನೋಡಿ, ಪರ್ಸನಲ್ ಅಟ್ಯಾಕ್ ಎಲ್ಲ ಮಾಡಲ್ಲ. ಇದನ್ನ ನೀವು ಇದ್ ಮಾಡೋದು, ನಾನು ಕುಡ್ದಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ಎಲ್ಲಿ ಬ್ರದರ್, ಇದೇ ಉದಯ್ ಅವರು ನಿಮ್ ಮನೆಗ್ ಬಂದ್ಬಿಟ್ಟು ಹೇಳಿದಾರೆ ಬ್ರದರ್. ಸರಿ ಆಯ್ತು, ಅವ್ರ ಹತ್ರ ನಿಮ್ಮ ಹೇಳ್ಸಿ, ಅಮ್ಮಂಗ್ ಹೇಳಿದಾರೆ ಅವ್ರ ಹಿಂಗೆಲ್ಲ ಹತ್ರ ಮಾಡ್ತಾ ಹೇಳ್ಸಿ, ಇದಾರೆ ಬೇಡ ಅಂತ. ಹೇಳ್ಸಿ ಅಫ್ಕೋರ್ಸ್ ಆಯ್ತು. ನೀವ್ ಅವ್ರಿಗೆ ಅವ್ರ ಮನೆಗ್ ಕರ್ಕೊಂಡ್ ಬಂದಿದ್ ಹೋಗ್ತೀನಿ ಯಾವಾಗ? ತಿಮ್ರೋಡಿ ಮನೆಗೆ ಅಂತ, ಬಂದಿದ್ರು ನೀವು ಸರಿ, ಅವ್ರ ಇರಿ ಕರ್ಕೊಂಡ್ ಹೋಗ್ತೀನಿ ತಿಮ್ರೋಡಿ ಮನೆಯವ್ರಿಗೆ ಅಂತ ಹೇಳಿಲ್ವಾ ಬ್ರದರ್ ನೀವು? ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ, ಹ್ಮ್ ಚಾನ್ಸೇ ಇಲ್ಲ. ಅವ್ರ ಸರಿ, ಬಗ್ಗೆ ಹಿಂಗ್ ಯಾಕಂದ್ರೆ ಕರ್ಕೊಂಡ್ ಹೋಗ್ತೀನಿ ಅವರು ನಮ್ಗೆ ಹಿಂಗೆ. ಏನು ಜಾಸ್ತಿ ನನಗ್ ತಿಮ್ರೋಡಿ ಅವ್ರ ಮನೆಗೆ ಹೋಗಕ್ಕೆ ಈಗ ಯಾವಾಗ ಸಮೀರ್ ಅವ್ರ ವಿಡಿಯೋ ಬಂದು ಇದನ್ನ ಶುರು ಮಾಡಿ ಒಂದ್ ತಿಂಗ್ಳು 2 ತಿಂಗಳು ಹೋಗಕ್ಕೂ ನನಗೂನು ಹಿಂದೆ ಮುಂದೆ ನೋಡ್ಕೊಂಡು ನಾನು ಹೋಗ್ತಿದ್ದೆ, ಅಂತದ್ರಲ್ಲಿ ಇನ್ನೊಬ್ರು ಕರ್ಕೊಂಡ್ ಹೋಗ್ಲಾ? ಆಮೇಲೆ ಇನ್ನೊಂದ್ ಏನಾಯ್ತು ಗೊತ್ತಾ ಬ್ರದರ್, ಈಗ ನೋಡಿ, ಆ ಉದಯ್ ಉದಯ್ ಅವ್ರದ್ದು ಅನ್ನೋರು ಕ್ಲಾರಿಫಿಕೇಶನ್ ತಗೊಳ್ಳಿ, ನೀಟಾಗಿ ಕ್ಲಾರಿಫಿಕೇಶನ್ ತಗೊಳ್ಳಿ, ಆಯ್ತಾ? ನಂಗೆ ಗೊತ್ತಿಲ್ಲ, ನೀಟಾಗಿ ಕ್ಲಾರಿಫಿಕೇಶನ್ ತಗೊಳ್ಳಿ. ಅವ್ರ ಹತ್ರ ಸುಳ್ಳು ಹೇಳಿದ್ರೆ ಖಂಡಿತವಾಗ್ಲೂ ನಾನು ಪ್ರೂವ್ ಮಾಡ್ಕೋತೀನಿ. ನನಗೆ ಅವರು ಆತರ ವ್ಯಕ್ತಿ ಅಲ್ಲ, ನೋಡೋಣ. ಅದೇ ನೀವ್ ಗೊತ್ತಾಯ್ತಾ? ಹೇಳ್ತಾ ಇದ್ದೀರಲ್ಲ, ಅವರು ಸುಳ್ಳು ಹೇಳೋ ವ್ಯಕ್ತಿ ಅಲ್ಲ. ಸುಳ್ಳು ಹೇಳೋ ವ್ಯಕ್ತಿ ಅಲ್ಲ, ನಾನು ಹೇಳ್ತಾ ಇದ್ದೀನಿ, ನೋಡೋಣ. ಸುಳ್ಳು ಹೇಳೋ ವ್ಯಕ್ತಿ ಅಲ್ಲ, ಅಲ್ಲ, ನನಗೆ ಅವ್ರು ಒಂದ್ ಸತ್ಯನೇ ವರ್ಷದಿಂದನೇ ಮಾತಾಡ್ತಾರೆ ಕಾಂಟ್ಯಾಕ್ಟ್ ಬ್ರದರ್. ಬಿಟ್ಟು ನಿಜ ಹೋಗಿರೋದು. ಏನ್ ಗೊತ್ತಾ ಒಂದ್ ಬ್ರದರ್, ವರ್ಷದಿಂದನೇ ನೀವೆಲ್ಲ ಕಾಂಟ್ಯಾಕ್ಟ್ ಬಿಟ್ಟು ನೋಡಿ, ಹೋಗಿರೋದು. ನೀವೆಲ್ಲ ಷಡ್ಯಂತ್ರ ಮಾಡಿದ್ ನಿಜ, ಸರಿ ಆಫರ್ಗಳು ಸರಿ, ಹಂಗ ಕೊಟ್ಟಿದ್ ಅನ್ಕೊಳ್ಳಿ ನಿಜ, ಅನ್ಕೊಳ್ಳಿ ಆಫರ್ಗಳು ಕಟ್ಟಿದ್ ನಿಜ, ನನಗೆ ಅನ್ಕೊಳ್ಳಿ ಕೊಟ್ಟಿದ್ದೀರಾ, ಅಷ್ಟೇ. ಅದು ನನ್ನ ನಿಮಗ್ ಮನ್ಸಾಕ್ಷಿ ಇದೆ, ಕೊಡ್ಲಾ? ಮನ್ಸಾಕ್ಷಿ ನಿಮ್ದು ಇದೆ ಯಾವ ಚಾನಲ್ ಇತ್ತು ಅಂತ ನಾನು ಕೊಡ್ಲಿ? ಬ್ರೋ. ಅದನ್ನೇ ನಿಮ್ ಹೇಳ್ತಾ ಚಾನಲ್ ಇರೋದು, ನಿಮ್ದೇ ದೊಡ್ಡದು. ಅವಾಗ್ಲೂ ನನ್ಗೆ ನಿಮ್ದು ಎಷ್ಟು 1,000 ಇತ್ತು, 1,500 ಇತ್ತಾಗ? ಹಾ ಎಷ್ಟಿತ್ತು ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾಗ? ಸಬ್ಸ್ಕ್ರೈಬರ್ಸ್ 1,000 ಚಿಲ್ಲರೆ ಇತ್ತು, ಬಟ್ ಹಾ ಸರಿ, ಇನ್ಸ್ಟಾದಲ್ಲಿ ಅಂತ ಇದ್ರು, ಚಾನಲ್ ಕರೀಲ್ಲ ಇನ್ಸ್ಟಾದಲ್ಲಿ ನನಗೆ. ಇದ್ರು ಬೇರೆ ಬೇರೆ ಇನ್ನೂ ಎಂತೆಂತ ಯೂಟ್ಯೂಬರ್ ಇದಾರೆ, ಅಲ್ಲ, ಅವ್ರದ್ ಇನ್ಸ್ಟಾದಲ್ಲಿ ಕರೆಯಲ್ಲ, ಇದ್ರು ನಿಮ್ಮನ್ ಕರೀಲ್ಲ. ಬ್ರದರ್. ನಿಮ್ಮ ಉದ್ದೇಶ ಏನಿತ್ತು ಇನ್ಸ್ಟಾ ಅಂತ ನೋಡೇ ಅವಾಗ್ಲೇ ಇಲ್ಲ, ಹೇಳಿದ್ರಿ, ಎಷ್ಟು ಜನ ಇನ್ಸ್ಟಾ ಯೂಟ್ಯೂಬರ್ಸ್ ನೋಡೇ ಆಯ್ತು. ಇಲ್ಲ ನಾನು. ಹಾ ನೀವ್ ಯಾವಾಗ 30,000 ಪೇಜು ಹಿಂಗಿಂಗೆ ಅಂತ ಹೇಳ್ತಿರಲ್ಲ, ಅವಾಗ ನಾನು ಓಪನ್ ಮಾಡಿರೋ ಆಮೇಲೆ ಇನ್ಸ್ಟಾನ. ಬ್ರದರ್, ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಫರ್ ಕೊಟ್ಟಿರೋದು ಅದೆಲ್ಲ ಕಾಲ್ ರೆಕಾರ್ಡ್ ಇದೆ ಬ್ರದರ್. ಸದ್ಯಕ್ಕೆ ಏನು? ನಾವು ಆ ಸರಿ ಚೀಪ್ ಸರಿ ಮೆಂಟಾಲಿಟಿ ಇಲ್ಲ ಆಯ್ತು, ಬ್ರದರ್. ಬಿಡಿ ಯಾಕಂದ್ರೆ ಆ ಬಿಡಿ ಆಯ್ತು, ಆ ಬಿಡಿ ಯೂಟ್ಯೂಬರ್ಸ್ಗೂ ಆಯ್ತು, ಹೊಡೆತ ಬೀಳಬಾರ್ದು ಅಂದ್ಬಿಟ್ಟು ನಾವು ಬಿಡಿ ಯಾವ್ದನ್ನು ಆಯ್ತು. ರಿಲೀಸ್ ಮಾಡ್ತಾ ಇಲ್ಲ. ತೊಂದ್ರೆ ನಮ್ಮ ತೊಂದ್ರೆ ಹತ್ರ ಇಲ್ಲ, ಇಲ್ಲ ಬಿಡಿ ಬಿಡಿ ಅಂತಲ್ಲ, ಬಿಡಿ ಬಿಡಿ ಬಿಡಿ, ನಮ್ಮ ಹತ್ರ ಹಂಗೇನಿಲ್ಲ. ಇಲ್ಲ ನಾನು ಅಂತಲ್ಲ. ನೀವು ಸರಿ ಆಫರ್ ಆಯ್ತು, ದೊಡ್ಡ ದೊಡ್ಡ ಬಿಡಿ. ಯೂಟ್ಯೂಬರ್ಸ್ಗಳಿಗೆಲ್ಲ ಆಫರ್ ಕೊಟ್ಟಿರೋದು ನಿಮ್ಮ ಗ್ಯಾಂಗ್ ಕಡೆಯಿಂದ ಎಲ್ಲ ಇದೆ. ಸರಿ ಸರಿ ಆಯ್ತು. ಅಫ್ಕೋರ್ಸ್ ನೋಡಿ, ನಾನು ಈ ಗ್ಯಾಂಗು ಹೆಂಗ್ ಅಂತ ಹೇಳ್ಕೊಳ್ಳೋದು, ನಂದು ಅಷ್ಟೇ. ಅಲ್ಲ ಅಲ್ಲ, ಅಫಿಷಿಯಲ್ ಆಗಿ ಆ ಗ್ಯಾಂಗ್ ಅಂತ ನೀವು ನಂದು ಅಷ್ಟೇ. ಗುರ್ತಿಸ್ಕೊಂಡಿದ್ದೀರಲ್ಲ. ಹಾ, ಬ್ರೋ, ಇವಾಗ ನಾನು ತೊಂದ್ರೆ ಇಲ್ಲ, ಯಾವ ತೊಂದ್ರೆ ಗ್ಯಾಂಗು ಇಲ್ಲ. ಅಲ್ಲ, ಯಾರು ನಾನು ಇದುವರೆಗೂ ಗುರ್ತಿಸ್ಕೊಳ್ಳೋದಲ್ಲ, ಅದ್ರ ಯಾರು ಬಗ್ಗೆ ನಾನು ಹೇಳಕ್ ಇರಿ ಹೋಗಲ್ಲ. ನೀವು ನನ್ ಮೇಲೆ ಇಷ್ಟೆಲ್ಲ ಆರೋಪ ಮಾಡಿದ್ರೆ ನಾನು ಒಂದ್ ಮಾತು ಆಡಿಲ್ಲ. ನಿಮ್ ಬಗ್ಗೆ ನಾನು ಹಿಂಗ್ ಮಾಡೋನ್ ಇಲ್ಲ. ಕೊನೆ ಟೈಮಲ್ಲಿ ನನ್ನ ಫ್ರೆಂಡ್ ಅಂತ ಹೇಳಿದಿಲ್ಲ, ಅಷ್ಟು ತೋರ್ಸ್ಬಿಡಪ್ಪ ಅಂತ ನಾನು ರೆಸ್ಪೆಕ್ಟ್ಫುಲ್ ಆಗಿ ಹೇಳಿದ್ದೀನಿ, ಆಯ್ತಾ? ಅದೇ ನನ್ ಮೇಲೆ ಏನೇ ಹೇಳಿದ್ರು ನನ್ ಕೆಲ್ಸ ನಂದಾಯ್ತು ಅಷ್ಟೇ. ಅಫ್ಕೋರ್ಸ್ ಅದೇ ಇದುವರೆಗೂ ಪವರ್ ಬ್ರೋ. ಟಿವಿಲಿ ಹೇಳೋರೆ, ಅದೇ ಅವನು ವಿಡಿಯೋದಲ್ಲಿ ಹಂಗೆ ಹೇಳಿದ್ದೀನಲ್ಲ, ಹಿಂಗೆ ಹೇಳೋರು. ಇರಿ ಇದುವರೆಗೂ ಇಲ್ಲ ಅದೇ ನೋಡಿ, ಅದ್ ಹೇಳದ್ನಲ್ಲ, ದೇವ್ರು ನೋಡ್ತಿರ್ತಾನೆ, ಇರಿ ಅದೇ ನಾನೇ ಆಡಿಯೋದಲ್ಲಿ ನ್ಯಾಯ ಹೇಳಿದ್ದೀನಲ್ಲ, ಕೊಡಿಸ್ತಾನೆ. ಅಭಿ ನಾನು ಅಮಾಯಕ, ಸತ್ಯವಾಗಿ ಓಡಾಡ್ತಾ ಇದ್ದೆ. ಅಭಿ ಅಮಾಯಕ ಅಂತ ಹೇಳಿದ್ದೀನಲ್ವಾ ಅದೇ ಆಡಿಯೋದಲ್ಲಿ. ಒಳ್ಳೆ ಅಲ್ಲೆಲ್ಲ ಹುಡುಗ. ನೋಡ್ದೆ ನಿಮ್ಮನ್ನ ಹೇಳ್ದೆ. ಬ್ರದರ್, ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದಾರೆ ಬ್ರದರ್. ತೊಂದ್ರೆ ಇಲ್ಲ, ನೀವು ನಾನ್ ಅಫ್ಕೋರ್ಸ್ ತಪ್ಪಲ್ಲ, ನೀವು ಒಳ್ಳೆ ಹುಡುಗ. ನಾನು ಇವಾಗ್ಲೂ ನಾನ್ ಹೇಳ್ತೀನಿ, ನೀನ್ ತಪ್ಪಲ್ಲ. ಅಮಾಯಕ. ನೀನ್ ಯಾರು ಹೇಳ್ತಾರೆ ಅದನ್ನ ನೀನ್ ನಂಬ್ಕೋತೀಯ. ಇನ್ ಅಫ್ಕೋರ್ಸ್ ಹ್ಮ್. ನನ್ಗೆ ಗೊತ್ತಿರೋದು, ಇಲ್ಲ, ಸರಿನಾ? ನಂಬ್ಕೊಂಡು ನೀನ್ ನಂದು ಏನ್ ಅಂತ ಹೇಳ್ತೀಯ ಯೋಚನೆ ಅದನ್ನ ನೀವ್ ಇರುತ್ತಲ್ಲ. ಮಾಡ್ತೀರಾ. ನೀವ್ ಅಷ್ಟು ಅಮಾಯಕ ಹುಡುಗ ಅಂತ ಆಡಿಯೋದಲ್ಲಿ ಹೇಳಿರೋದು. ಆಡಿಯೋ ಸರಿ ಉದ್ದೇಶ ಸರಿ ಆಯ್ತು. ನಾನು ನಿಮ್ಮನ್ನ ದಾರಿ ತಪ್ಪಿಸ್ತಾ ಇದಾರೆ ಅಂತ. ಸರಿ ಸರಿ ಆಯ್ತು, ಬಿಡಿ. ಹ್ಮ್ ನಾನ್ ತಪ್ಪಲ್ಲ. ಹ್ಮ್ ಏನೇ ಹಂಗಂದ್ರೆ ನಾನು ಇನ್ನೂ ಏನೇನೋ ಬೇರೆ ಬೇರೆ ಇನ್ನೇನೋ ಮಾಡ್ಕೋಬೋದಿತ್ತು, ಹ್ಮ್ ಬಿಡಿ. ನಾನ್ ಅದೇ ರೀತಿ ಹ್ಮ್ ಗೊತ್ತು, ನಂದೇನಿದೆ ನಂದಷ್ಟೇನೆ, ಹ್ಮ್ ಬಿಡಿ. ಜನಗಳಿಗೆ ಗೊತ್ತು, ಬಿಡಿ. ಬಟ್ ಅಷ್ಟು ಅಫ್ಕೋರ್ಸ್ ಫೈನಲ್ ಆಗಿ ನೀವು ಉದಯ್ ಅವ್ರಿಗೆ ಆಫರ್ ನೀಡಿಲ್ಲ. ಉದಯ್ ಅವ್ರಿಗೆ ನಾನು ಕಾಂಟ್ಯಾಕ್ಟೇ ಮಾಡಿಲ್ಲ, ಹಾ ಆಯ್ತಾ? ಬ್ರದರ್. ಈ ಧರ್ಮಸ್ಥಳದ ವಿಚಾರವಾಗಿ ಫೋನ್ ಅಲ್ಲ, ಅದಕ್ಕಿಂತ ಒಂದ್ ವರ್ಷ ಹಿಂದೆ ಬಿಟ್ಟು ಹೋಗಿರೋದು ಅವ್ರದ್ದು ನಂದು ಕಾಂಟ್ಯಾಕ್ಟ್, ಆಯ್ತಾ? ಬ್ರದರ್, ಈಗ ನನ್ಗೆ ನೋಡಿ, ಒಂದಿಬ್ರು ನನ್ನ ಮೂರ್ ಹತ್ರ ಜನ ಮೆಸೇಜ್ ಕಾಲ್ ಹಾಕಿದ್ರು. ಹಿಸ್ಟ್ರಿ. ಬ್ರದರ್, ನನ್ಗೊಂದ್ ಇಬ್ರು ಮೂರ್ ಜನ ಮೆಸೇಜ್ ಹಾಕಿದ್ರು. ಜಸ್ಟ್ ಇದನ್ನ ನೀವು ಯಾವ ರೀತಿ ತಗೋತೀರಾ ನನಗೆ ಗೊತ್ತಿಲ್ಲ, ಬಟ್ ನನಗೆ ಕ್ಲಾರಿಟಿ ಬೇಕು. ಯಾಕಂದ್ರೆ ನಂಗೆ ಸುಳ್ಳು ಇನ್ಫಾರ್ಮೇಶನ್ ಕೊಡೋಕೆ, ಸುಳ್ಳಾಪಾದನೆ ಮಾಡಕ್ ನನ್ಗೆ ಇಷ್ಟ ಇಲ್ಲ ಇಲ್ಲ. ಇಲ್ಲ, ಪ್ರೂಫ್ ಅದಕ್ಕೆ ಪ್ರೂಫ್ ಡೈರೆಕ್ಟ್ ಇದ್ರೆ ಇದ್ ಮಾಡಿ, ಪರವಾಗಿಲ್ಲ. ಡೈರೆಕ್ಟ್ ನಿಮ್ನೆ ಕೇಳ್ತಾ ಇದೀನಿ. ಪ್ರೂಫ್ಗೋಸ್ಕರನೇ ನಿಮ್ಮನ್ನೇ ಕೇಳ್ತಾ ಇದೀನಿ. ಹ್ಮ್. ಯುನೈಟೆಡ್ ಮೀಡಿಯಾ ಅಭಿ ಅವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ದಾರೆ ನೋಡಿ ಬ್ರೋ, ಅದ್ರ ಬಗ್ಗೆ ವಿಚಾರಿಸಿ ಬ್ರೋ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಉತ್ತರ ಏನ್ ಬ್ರೋ? ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿದ್ದಾರೆ? ಯಾರು ಬ್ರೋ ಆಗಿದ್ದಾರೆ ಹೇಳಿದ್ದು? ಅಂತ ನನಗೆ ಮೆಸೇಜ್ ಹಾಕಿದ್ರು ಬ್ರೋ. ಅಲ್ಲ, ಯಾರೋ ಮೆಸೇಜ್ ಹಾಕಿರ್ಬೇಕಾದ್ರೆ ಸ್ಕ್ರೀನ್ ಶಾಟ್ ನಮ್ಮ ಮನೆಗ್ ಕಳಿಸ್ತೀನಿ. ಬಂದು ನಮ್ ಮನೆಗ್ ಸರಿ ಸರಿ ಆಯ್ತಾ, ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ.
ಗೊತ್ತಾಯ್ತು, ನಿಮ್ಗೂ ಗೊತ್ತಿಲ್ಲ. ಅಲ್ಲ ಈಗ ಅದಕ್ಕೆ ಅವ್ರಿಗೂ ನಾನು ನಿಮ್ಗೆ ಕೇಳಿದ್ದು, ಅವ್ರಿಗೂ ಅವ್ರ ಗೊತ್ತಿದ್ಯಾ ಮೆಸೇಜ್ ಗೊತ್ತಿಲ್ಲ ಹಾಕಿದ್ದಕ್ಕೆ ಗೊತ್ತಿಲ್ಲ, ನನ್ಗೆ ಅಥವಾ ಅವ್ರು ಬೇಕು ಆಶ್ಚರ್ಯ ಆಯ್ತು, ಅಂತಾನೆ ಅದಕ್ಕೆ ನಾನು ಹೇಳಿರ್ಬೋದು. ನಿಮ್ಗೆ ಕೇಳಿದ್ದು. ಇಲ್ಲ ಇಲ್ಲ, ಆಗಿಲ್ಲ ಆಗಿಲ್ಲ ಹ್ಮ್ ಆಗಿಲ್ಲ ಹ್ಮ್ ಆಗಿಲ್ಲ. ನಮ್ಮ ಮನೆಗ್ ಬಂದು ನೋಡಿ, ಹ್ಮ್ ಅಥವಾ ನಮ್ಮ ಸ್ಕೂಲ್ ಹೆಸರು ನೋಡಿ, ಯುನೈಟೆಡ್ ಕಾನ್ವೆಂಟ್ ಅಂತ ಹೆಸರಿಗಿರ್ಬೋದು, ಹ್ಮ್ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಅಂತ. ಹ್ಮ್ ಆಯ್ತಾ? ಇನ್ನ ಹ್ಮ್ ನೋಡಿ, ಇದು ನೋಡಿ, ನಾವು ಇನ್ನೂ ಯಾವ್ದೋ ನಮ್ಮನೇಲಿ ಈಗ ನೋಡಿ, ಹ್ಮ್ ನಮ್ಮನೇಲಿ ಬಂದು ನೋಡಿದ್ರೆ ಗೊತ್ತಾಗ್ತದೆ ಅಷ್ಟೇ. ಹ್ಮ್ ಇವತ್ತು ಮೀಡಿಯಾದವ್ರು ಬಂದಿದ್ರು, ಗೊತ್ತಿಲ್ಲ ತಕ್ಕೊಂಡ್ರ ಅಂತ ಇಲ್ಲ ಅಂತ. ಸರಿ ಬ್ರದರ್, ನಿಮ್ಮಲ್ಲಿ ಇದು ಇಲ್ಲ ಬಿಡಿ. ಖುಷಿಯಾಗಿದ್ದೇನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಆದ್ರೂ ಕಾಲ್ ಪಿಕ್ ಮಾಡಿ ಮಾತಾಡ್ತಾ ಇದೀರಿ. ಇಲ್ಲ ಇಲ್ಲ, ಅದೇನು ಇಲ್ಲ. ಅದೇ ಬಿಡಿ ಬಿಡಿ, ನಾನು ಹೇಳಿದ್ದೀನಿ, ಹ್ಮ್ ನಿಮ್ದು ಹೋರಾಟ ಮಾಡಿದ್ದೀರ, ನನ್ ನಿಜ ಖುಷಿ ಆಯ್ತು. ಆಟೋದವ್ರನ್ನ ಮಾತಾಡ್ಸಿದ್ರಿ, ಯಾರು ಅವರು ಹೆಸರು ಗೊತ್ತಿಲ್ಲ, ಒಂದಿಬ್ರನ್ನೇನೋ ಲೋಕಲ್ಸ್ ಮಾತಾಡ್ಸಿದ್ರಿ. ನಾನು ಹೌದು. ಅದನ್ನ ನೋಡಿ ಲೈಕ್ ಕೊತ್ತಿದ್ದೀನಿ, ಈಗ್ಲೂ ಲೈಕ್ ಐತೆ. ಹ್ಮ್ ಅದಾದ್ಮೇಲೆ ನನಗೆ ಅದೇ, ನಾನು ಏನಾದ್ರು ನಾನು ಟೆಂಪ್ರರಿ ಆಗಿ ತಗೊಳ್ಳೋದು. ನೀವು ಹ್ಮ್ ಹಿಂಗ್ ಮಾಡಿದ್ರ ಅಂದ್ರೆ ನಾನು ನೆಕ್ಸ್ಟ್ ಬೇಕಾದ್ರೆ ಸಿಕ್ಕಿದ್ರೆ ನಾನು ಚೆನ್ನಾಗೇ ಮಾತಾಡ್ಸೋದು. ಆದ್ರೆ ಹಿಂದೆ ಮಾಡಿರೋದಕ್ಕೆ ನನಗೆ ಇಷ್ಟ ದಿನ ಅಂತ ಇದು ಇರ್ತದೆ ಅಷ್ಟೇ. ನೋಡಿ, ನೀವ್ ಹೇಳಿರೋದೆಲ್ಲ ನೋಡಿ, ಹ್ಮ್ ನನ್ಗೆ ಯಾವಾಗ ಆಗಿದ್ದ ಅಂದ್ರೆ, ನೀವು ನನ್ ಮೇಲೆ ಆರೋಪಗಳು ನ್ಯೂಸ್ ಸೆಂಟರ್ ಕುತ್ಕೊಂಡು ಬ್ರದರ್, ಹೇಳ್ತಿರೋದು 2 ಇದುವರೆಗೂ ವರ್ಷದ ನಿಮ್ಗೆ ಪರಿಚಯ. ಏಕವಚನದಲ್ಲಿ ನಾನು ಹ್ಮ್. ಮಾತಾಡ್ಸೇ ಇಲ್ಲ ಯಾವ್ದೇ ವಿಡಿಯೋ ನೋಡಿ. ಇಲ್ಲ, ನಾನು ಯಾರನ್ನೂ ಮಾತಾಡ್ಸಲ್ಲ. ಅಲ್ಲ ನಾನ್ ಮಾತಾಡ್ಸಿಲ್ಲ. ನಾನು ಬಿಕಾಸ್ ಯಾಕೆ ಮಾತಾಡ್ಸಿಲ್ಲ. ಗೊತ್ತಾ, ನಮಗೆ ಹ್ಮ್ ಹೆಂಗ್ ಹ್ಮ್. ಮರ್ಯಾದೆ ಕೊಡ್ತಾರೆ ಆಪೋಸಿಟ್ ಅವರು, ನಾನು ಹಂಗೆ ಮರ್ಯಾದೆ ಕೊಡ್ತೀನಿ. ಇಲ್ಲ 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 ಇವಾಗ ಇಲ್ಲ ಬಿಡಿ. ಚಂದನ್ ಗೌಡ್ರು ಎಲ್ಲಾದ್ರಲ್ಲಿ ಹೇಳ್ತಾರೆ ಹಂಗ್ ಬೈದ್ಬಿಟ್ಟೆ ಹಿಂಗ್ ಬೈದ್ಬಿಟ್ಟ ಅಂತ. ಅವ್ರು ನನ್ ಮರ್ಯಾದೆ ಕೊಟ್ಟು ಇಲ್ಲ ಇಲ್ಲ, ಮಾತಾಡ್ಸಿದ್ರೆ ನನಗೆ ನಾನು ಬೇರೆಯವ್ರದ್ದು ಮರ್ಯಾದೆ ನಂಗೆ ಕೊಟ್ಟು ಬೇಕೇ ಮಾತಾಡ್ಸ್ತಿದ್ದೆ. ಆಗಿಲ್ಲ. ಬೇರೆಯವ್ರದ್ದು ಬೇಕೇ ಆಗಿಲ್ಲ. ಹ್ಮ್ ಬೇರೆಯವ್ರದ್ದು ಬೇಕೇ ಆಗಿಲ್ಲ. ಹ್ಮ್ ನೋಡಿ, ನನಗೆ ಗೊತ್ತು ಬಟ್ ಅವ್ರವ್ರದ್ದು ನಿಮ್ದು ಎಲ್ಲೆಲ್ಲಿ ಇರ್ತಾರೆ, ಚನ್ನರಾಯಪಟ್ಟಣ ಎಲ್ಲೆಲ್ಲಿ ತಾನೆ ಬ್ರದರ್, ಇಟ್ಕೋತಾರೆ. ಅವತ್ತು ಕೇರ್ಪೇಟೆಯಲ್ಲಿ ಏನ್ ಮಾಡ್ತಾ ಇದ್ರಿ? ಎಲ್ಲಿ? ನಿಮ್ದು ಚನ್ನರಾಯಪಟ್ಟಣ ತಾನೆ, ಅವತ್ತು ನಂದು ಕೇಸಿಗೆ ಬಂದಿದ್ನಲ್ಲ, ಕೇರ್ಪೇಟೆಯಲ್ಲಿ ಏನ್ ಮಾಡ್ತಾ ಇದ್ರಿ? ನಂಗೆ ವಿಷಯ ಗೊತ್ತಾಯ್ತು, ಹಾ, ಹಿಂಗ್ 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 ಹಿಂಗೆ ಅಂತ. ನಾನು ಬಂದೆ, ಅದಕ್ಕೆ ಬಂದ್ಬಿಟ್ಟೆ. ನಾನು ಅದಕ್ಕೆ ಇಲ್ಲ, ಚನ್ನರಾಯಪಟ್ಟಣದಿಂದ ಬಂದ್ರ? ಕೇಳೋಣ, ಇನ್ನೊಂದು ಚಾನ್ಸ್ ಕೊಡೋಣ, ಡೈರೆಕ್ಟ್ ಮುಂದೆ ಕೊಡೋಣ. ಚಂದ್ರಾಯಪಟ್ಟಣದಿಂದ ಬಂದೆ. ಹ್ಮ್ ಎಷ್ಟು ಚಂದ್ರಾಯಪಟ್ಟಣದ ಕೇರ್ಪೇಟೆ ಎಷ್ಟು ಅರ್ಧ ಗಂಟೆಲಿ ಬಂದಿದ್ದೀನಿ. ಹ್ಮ್ 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 ಅಷ್ಟೇ. ನಾನು ಬ್ರದರ್, ಅವತ್ತು ಒಂದು ಬೇಗನೆ ಕಾಲ್ ಬರ್ಬೇಕಿತ್ತು. ಮಾಡಿದ್ರೆ ನೀವು. ಹ್ಮ್ ಹ್ಮ್. ಅಲ್ಲಲ್ಲ, ಯಾಕಂದ್ರೆ 10:30 ಟೈಮ್ ಆಗೋಗಿತ್ತು, ನಮ್ಗೆ ಆಲ್ರೆಡಿ ತುಂಬಾ ಟೈಮ್ ಇರ್ಲಿ ಆಗಿತ್ತು. ಬಿಡಿ, ಅದು ಮುಗ್ದೋಗಿದ್ ಮ್ಯಾಟ್ರ್ ಬಗ್ಗೆ ಬೇರೆಯವ್ರಿಗಲ್ಲ, ನೀವು ಮಾತಾಡೋದೇ ಒಂದ್ ಬೇಡ. ಕಾಲ್ ಮಾಡಿದಿದ್ರೆ ನೀವು ಯಾವ ಹ್ಮ್. ಜಾಗ ಹೇಳ್ತೀರಿ ಆ ಜಾಗಕ್ಕೆ ಬಂದು ನಾನು ನಿಮ್ಗೆ ಬೈಟ್ ಕೊಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಬೇಡ ಬೇಡ ಹ್ಮ್ ಬೇಡ, ಅದು ಬೇಡವೇ ಬೇಡ. ಯಾಕೆ ಗೊತ್ತಾ, ಹ್ಮ್ ನಾನು ಹೇಳಿದ್ನಲ್ಲ, ನಾನು ಕ್ಲಾರಿಫಿಕೇಶನ್ ಮಾಡೋಕ್ಕಿಲ್ಲ. ನನ್ ಬಗ್ಗೆ ಏನೇ ಆರೋಪ ಮಾಡೋದು, ನಾನು ಅದು ಕ್ಲಾರಿಫಿಕೇಶನ್ ಕೊಟ್ಕೊಳಕ್ ಹೋಗಲ್ಲ. ಹ್ಮ್ ಆಯ್ತಾ? ದೇವ್ರು ನೋಡ್ತಿರ್ತಾನೆ. ಹ್ಮ್ ಅವನು ದೇವ್ರು ನೋಡ್ತಿರ್ತಾನೆ, ಹ್ಮ್ ಅವನೇ ಅದಕ್ಕೆ ಎಷ್ಟು ಇದು ಕೊಡ್ತಾನೆ ದೇವ್ರು ಅಷ್ಟೇ. ನೋಡ್ತಿರ್ತಾನೆ. ನಾನು ಯಾವ್ದಾರು ಹ್ಮ್. 1% ಷಡ್ಯಂತ್ರ ಮಾಡಿದೀನಿ ಅಂತಂದ್ರೆ ಆ ದೇವ್ರು ನನಗೆ ತೋರಿಸ್ಲಿ ಬ್ರದರ್, ನಾನೇ ಕೇಳ್ಕೊತೀನಿ. ಅದು ಗೊತ್ತಾಗಿರ್ತದೆ ಅದು. ಹಾ, ಇಲ್ಲ ಬಿಡಿ, ದೇವ್ರು ನೋಡ್ತಿರ್ತಾನೆ, ಓಕೆ ಆಗ್ಲೇ ಬ್ರದರ್. ಹೇಳ್ದಂಗೆ. ನಾಷ್ಟ ಆಯ್ತಾ? ಪರವಾಗಿಲ್ಲ. ಅಷ್ಟೇ ಅಷ್ಟೇ ಬಿಡಿ. ಇಲ್ಲ, ತಿಂಡಿ ಮಾಡ್ಬೇಕು. ಹ್ಮ್ ಇಲ್ಲ, ಸರಿ ಬಿಡಿ, ಆಯ್ತು. ಸರಿ. ಒಳ್ಳೇದಾಗ್ಲಿ ಅಷ್ಟೇ, ಏನೇನಿಲ್ಲ.